ಉತ್ತರ ಕರ್ನಾಟಕ. ನಮಸ್ಕಾರ ಬೆಳಗಾವಿ. ದಶಕಗಳ ಸಮಸ್ಯೆಗಳಿಗೆ ಉತ್ತರ ಕಂಡುಕೊಳ್ಳುವಂತಹ ಪ್ರಯತ್ನದಲ್ಲಿ ನೀವು ಎಲ್ಲರೂ ಕೂಡ ಇದ್ದೀವಿ. ಉತ್ತರ ಕೊಡಿ ಅಂತ ಪವರ್ ಟಿವಿ ಇವತ್ತು ನಿಮ್ಮೆಲ್ಲರ ಧ್ವನಿಯಾಗಿ ರಾಜ್ಯ ಸರ್ಕಾರವನ್ನ ಕೇಳ್ತಾ ಇದೆ. ದಶಕಗಳ ಈ ಭಾಗದ ಕೂಗು ಉತ್ತರ ತಾತ್ಸಾರ ಮಲತಾಯಿ ಧೋರಣೆ ಅಂತ ಹೇಳಿ ಯಾವ ಸರ್ಕಾರಗಳು ಬಂದರೂ ಕೂಡ ಈ ಭಾಗದ ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳುವಂತ ಕೆಲಸವನ್ನ ಮಾಡಲೇ ಇಲ್ಲ. ಸ್ವಾತಂತ್ರ್ಯ ಬಂದು 76 ವರ್ಷಗಳೇ ಕಳೆದರೂ ಕೂಡ ಈ ಉತ್ತರ ಕರ್ನಾಟಕ ಭಾಗದ ಜನ ಅಭಿವೃದ್ಧಿ ಹಾಗೂ ಮೂಲ ಸೌಕರ್ಯ ಅನ್ನುವಂಥದ್ದು ಮರೀಚಿಕೆಯಾಗಿ ಉಳ್ಕೊಂಡ್ಬಿಟ್ಟಿದೆ. ಅವ್ರಿಗೆ ಮೂಲ ಸೌಕರ್ಯಗಳನ್ನ ನಿಜಕ್ಕೂ ಕೂಡ ನಾವು ಇಷ್ಟೊಂದು ಬೇಡ್ಕೊಂಡು ಪಡ್ಕೊಳ್ಬೇಕಾ ಅನ್ನುವಂಥ ಪರಿಸ್ಥಿತಿಯಲ್ಲಿ ಈ ಭಾಗದ ಜನರಿದ್ದಾರೆ. ಹೆಸರು ಬದಲಾಯಿತು, ಕಲ್ಯಾಣ ಕರ್ನಾಟಕ ಕಿತ್ತೂರು ಕರ್ನಾಟಕ ಅಂತ ಆಯ್ತು. ಆದ್ರೆ ಆ ಭಾಗ ನಿಜವಾಗ್ಲೂ ಕಲ್ಯಾಣ ಆಗಿದ್ಯಾ? ಈ ಜನರ ಬದುಕು ಕಲ್ಯಾಣ ಆಗಿದ್ಯಾ? ಹೆಸರು ಬದಲಾಯಿತೆ ಹೊರತು ಬದುಕು ಮಾತ್ರ ಬದಲಾಗ್ಲಿಲ್ಲ. ಆತ್ಮೀಯ ಬಂಧುಗಳೇ, ನಿಮ್ಮ ಬದುಕನ್ನ ಬದಲಿಸುವಂತ ಪಥಕ್ಕೆ ಪವರ್ ಟಿವಿ ಮೊದಲ ಹೆಜ್ಜೆಯನ್ನ ಇಡ್ತಾ ಇದೆ. ಉತ್ತರ ಕೊಡಿ ಅಂತ ಕೇಳುವಂತ ಮುಖಾಂತರ ನಿಮ್ಮ ಮುಂದೆ ನಾಡದೊರೆಯನ್ನ ನೇರವಾಗಿ ಕರ್ಕೊಂಡು ಬಂದು ಕೂರಿಸ್ಕೊಂಡಿದೀವಿ. ನಮಗೂ ಪ್ರಶ್ನೆ ಇದೆ, ನಿಮ್ಮೆಲ್ರಿಗೂ ಕೂಡ ಹಲವಾರು ಪ್ರಶ್ನೆಗಳಿದ್ದಾವೆ. ಈ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳುವಂತಹ ಪ್ರಯತ್ನದಲ್ಲಿ ನೀವು ಎಲ್ಲರೂ ಇದ್ದೀವಿ. ನೇರವಾಗಿ ಸರ್ಕಾರವನ್ನ ಬಹಳ ಪ್ರೀತಿಯಿಂದ ಗೌರವದಿಂದ ನಮ್ಮ ಹಕ್ಕು ಅನ್ನುವಂಥ ಒಂದು ಭಾವನೆಯಿಂದ ಕೇಳ್ತಾ ಇದ್ದೀವಿ, ಉತ್ತರ ಕೊಡಿ ಅಂತ ಹೇಳಿ. ಇದೀಗ ನಿಮ್ಮ ಮುಂದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆಗಿರುವಂತಹ ಶ್ರೀ ಸಿದ್ದರಾಮಯ್ಯನವರಿದ್ದಾರೆ. ನೇರವಾಗಿ ನಿಮ್ಮ ಜೊತೆ ಸಂವಾದ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಪವರ್ ಟಿವಿ ನಿಮ್ಮೆಲ್ಲರ ಧ್ವನಿಯಾಗಿ ಉತ್ತರ ಕೊಡಿ. ಹಲವು ಸಮಸ್ಯೆಗಳಿದ್ದಾವೆ, ಉತ್ತರ ಕೊಡಿ. ಈ ಭಾಗದ ಜನರನ್ನ ಅಭಿವೃದ್ಧಿ ಮಾಡಬೇಕು, ಈ ಭಾಗದ ಒಂದು ಅಭಿವೃದ್ಧಿ ಆಗಬೇಕು, ಸರ್ವತೋಮುಖ ಅಭಿವೃದ್ಧಿ ಆಗಬೇಕು, ಉತ್ತರ ಕೊಡಿ ಅಂತ ಪ್ರಶ್ನೆ ಮಾಡ್ತಾ ಇದ್ದೀವಿ. ಇದೀಗ ನಾನು ಪವರ್ ಟಿವಿಯ ಮುಖ್ಯಸ್ಥರಾಗಿರುವಂತಹ ಶ್ರೀಯುತ ರಾಕೇಶ್ ಶೆಟ್ಟಿ ಸರ್ ಅವರನ್ನ ಕೇಳ್ಕೊಳ್ತಾ ಇದ್ದೀನಿ, ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ವೇದಿಕೆ ಮೇಲೆ ಕರ್ಕೊಂಡು ಬರಬೇಕು ಅಂತ. ಎಲ್ಲರಿಗೂ ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಇವತ್ತು ನಾಡಿನ ದೊರೆ ಅಂತ ನಾವು ಕರಿತೀವಿ. ಮಾನ್ಯ ನಿಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿ ಆದಂತಹ ಸಿದ್ದರಾಮಯ್ಯನವರನ್ನೇ ನಿಮ್ಮ ಮುಂದೆ ಕರೆತಂದಿದ್ದೀವಿ. ಉತ್ತರ ಕೊಡಿ ಅಂತ ಕೇಳ್ತಾ ಇದ್ವಿ. ಉತ್ತರದಾಯಿತ್ವದ ಬಗ್ಗೆ ಬಂದಾಗ, ಉತ್ತರದಾಹಿ ಅಂತ ಬಂದಾಗ ಸಿದ್ದರಾಮಯ್ಯನವರು ಪ್ರಿಪರೇಷನ್ ಆಗಿ ಯಾವತ್ತೂ ಬಂದಿಲ್ಲ. ಅವರು ಸೆಷನ್ನಲ್ಲಿ, ವಿಧಾನಸಭೆಯಲ್ಲಿ, ಕೆಲವು ಸಲ ಬೆಳಗಾವಿ ಅಧಿವೇಶನದಲ್ಲೂ ಕೂಡ ನಿಮ್ಮೆಲ್ಲರ ಕ್ವಶನ್ಗಳಿಗೆ ಉತ್ತರ ಕೊಟ್ಟಿದ್ದಾರೆ. ಬಟ್ ಇವತ್ತಿನ ಉತ್ತರ ಕೊಡಿ ಕಾರ್ಯಕ್ರಮ ಪವರ್ ಟಿವಿ ಹಮ್ಮಿಕೊಂಡಿದ್ದು, ಅಲ್ಲಿ 224 ನಮ್ಮ MLA-ಗಳಿಗಾಗಲಿ ಅಥವಾ MLC-ಗಳಿಗಾಗಲಿ ಉತ್ತರ ಕೊಡ್ಲಿಕ್ಕಲ್ಲ, ಉತ್ತರ ಕರ್ನಾಟಕದ ಜನತೆಗೆ ಇವತ್ತು ನಾಡಿನ ದೊರೆ ಸಿದ್ದರಾಮಯ್ಯನವರು ನಮ್ಮ ಅಹವಾಲುಗಳನ್ನು ಕೇಳಬೇಕು, ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಂತ ಕೇಳ್ತಾ ಇದ್ದೀವಿ. ಸಿದ್ದರಾಮಯ್ಯನವರು ಸ್ವಾಭಿಮಾನಿಯಾಗಿ ಮೊನ್ನೆ ನಾವು ನೋಡಿದ್ದೀವಿ, ಹಾಸನದಲ್ಲಿ ಸ್ವಾಭಿಮಾನಿಯಾಗಿ ಎದ್ದು ನಿಂತಿದ್ದಾರೆ. ದಕ್ಷ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯನವರನ್ನು ಕರೆಸ್ಕೊಳ್ಳಿಕ್ಕೆ ಕರ್ನಾಟಕಕ್ಕೆ ಹೆಮ್ಮೆ ಇದೆ. ಆದರೂ ಕೂಡ 2 ಸಲ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯನವರು ಇವತ್ತು ನಮಗೆ ಉತ್ತರದಾಹಿ ಯಾಕೆ ಅಂತ ಕೇಳಿದ್ರೆ, ಮೊದಲ ಸಲ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ ಈಗಿನ ಸಿದ್ದರಾಮಯ್ಯನವರು ಬಂದಾಗ ಕೂಡ ಉತ್ತರ ಕರ್ನಾಟಕ ಯಾವ ರೀತಿ ಇದೆ, ಕಲ್ಯಾಣ ಕರ್ನಾಟಕ ಅಂತ ನಾವು ಏನು ಕರಿತೀವಿ, ಕಿತ್ತೂರು ಕರ್ನಾಟಕ ಅಂತ ಏನು ಕರಿತೀವಿ, ಹೆಸರಿಗೆ ಮಾತ್ರ ಅದು ಕಲ್ಯಾಣ ಕರ್ನಾಟಕವಾಯ್ತಾ ಅಥವಾ ನಿಜವಾಗಿಯೂ ಅದು ಕಲ್ಯಾಣ ಕಾಣ್ತಾ ಇದೆನಾ ಅಂತ ನಾಡಿನ ದೊರೆಯನ್ನು ನಾವೆಲ್ಲರೂ ಇವತ್ತು ಪ್ರಶ್ನೆ ಕೇಳಲಿದ್ದೀವಿ. ಸರ್, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತವನ್ನು ಕೋರುತ್ತಾ ಪುನಃ 2 ಸಲ ಮುಖ್ಯಮಂತ್ರಿ ಆಗಿದ್ದೀರಿ, ಹಲವು ಸಲ ಬಜೆಟ್ಗಳನ್ನು ಕೊಟ್ಟಿದ್ದೀರಿ. ಬಜೆಟ್ಗಳ ವಿಷಯಕ್ಕೆ ಬಂದಾಗ ಸಿದ್ದರಾಮಯ್ಯನವರು ಒಂದು ಇತಿಹಾಸವನ್ನೇ ಕರ್ನಾಟಕದಲ್ಲಿ ಸೃಷ್ಟಿ ಮಾಡಿದ್ದೀರಿ. ಉತ್ತರ ಕರ್ನಾಟಕ ಅಂತ ಬಂದಾಗ ನಿಮ್ಮ ಮನಸ್ಸಿಗೆ ಕಾಡುವಂತಹ ಮೊದಲ ಪ್ರಶ್ನೆ ಯಾವುದು, ಏನು ಅನಿಸುತ್ತೆ? ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಮತ್ತು ಹಳೆ ಮೈಸೂರು ಮತ್ತು ಕೋಸ್ಟಲ್ ಕರ್ನಾಟಕವನ್ನು ಅಭಿವೃದ್ಧಿ ದೃಷ್ಟಿಯಿಂದ 4 ಭಾಗಗಳಾಗಿ ಮಾಡ್ಬೋದು. ಉತ್ತರ ಕರ್ನಾಟಕ ಅಂತಂದರೆ ಕಲ್ಯಾಣ ಕರ್ನಾಟಕನ ಕೂಡ ಸೇರ್ಕೊತಾರೆ. ಬರೀ ಮುಂಬೈ ಕರ್ನಾಟಕ ಅಷ್ಟೇ ಅಲ್ಲ, ಕಲ್ಯಾಣ ಕರ್ನಾಟಕನೂ ಸೇರ್ಕೊತಾರೆ. ಇದು ಏಕೀಕರಣ ಆದಮೇಲೆ ಉತ್ತರ ಕನ್ನಡ ಜಿಲ್ಲೆ, ಅಂದಿನ ಧಾರವಾಡ ಜಿಲ್ಲೆ, ಬೆಳಗಾಂ ಜಿಲ್ಲೆ, ಬಿಜಾಪುರ ಜಿಲ್ಲೆ, ಬೆಳಗಾಂ ಜಿಲ್ಲೆ ಇವೆಲ್ಲವೂ ಕೂಡ ಮಹಾರಾಷ್ಟ್ರಕ್ಕೆ ಸೇರಿದ್ದು. ಬೀದರ್, ಗುಲ್ಬರ್ಗ, ಯಾದಗಿರ್, ಕೊಪ್ಪಳ, ರಾಯಚೂರು
ಇವೆಲ್ಲವೂ ಕೂಡ ಹೈದರಾಬಾದ್ ಕರ್ನಾಟಕಕ್ಕೆ ಸೇರಿದ್ದು. ಬಳ್ಳಾರಿ ಅದು ತಮಿಳುನಾಡಿಗೆ ಸೇರಿತ್ತು. ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಇವು ಮದ್ರಾಸಿಗೆ ಸೇರಿತ್ತು. ಏಕೀಕರಣ ಆದಮೇಲೆ ಇವೆಲ್ಲ ಭಾಷಾವಾರು ಪ್ರಾಂತ್ಯಗಳ ವಿಂಗಡಣೆ ಆದಮೇಲೆ ಇವೆಲ್ಲ ಕರ್ನಾಟಕ ಆಯಿತು. ಕರ್ನಾಟಕ ಏಕೀಕರಣ ಆದ ತಕ್ಷಣ ಆಗಲಿಲ್ಲ. ನವೆಂಬರ್ 1ನೇ ತಾರೀಕು 1956ನೇ ಇಸ್ವಿ ಏಕೀಕರಣ ಆಯಿತು. ಅವತ್ತು ಹಳೆ ಮೈಸೂರಿನಲ್ಲಿ ಸೇರಿದ್ದಂಥವು ಹಾಗೆ ಉಳ್ಕೊಂಡು ಮೈಸೂರು ರಾಜ್ಯ ಅಂತ ಇತ್ತು. ಏಕೀಕರಣ ಆದಮೇಲೂ ಕೂಡ ಮೈಸೂರು ರಾಜ್ಯವಾಗಿ ಉಳಿಯಿತು. 73ರಲ್ಲಿ ಕರ್ನಾಟಕ ಅಂತ ನಾಮಕರಣ ಆದದ್ದು. ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂತ ನಾಮಕರಣ ಆದದ್ದು. 56ರಿಂದ ಈಚೆಗೆ ಒಂದು ಭಾಷೆ ಮಾತನಾಡ್ತಕ್ಕಂಥ ಜನ, ಅಂದರೆ ಕನ್ನಡ ಭಾಷೆ ಮಾತನಾಡ್ತಕ್ಕಂಥ ಜನ ಒಂದು ಆಡಳಿತದಲ್ಲಿ ಬಂದದ್ದು, ಆಡಳಿತದ ಅಡಿನಲ್ಲಿ ಬಂದಂಥ. ಹಾಗಾಗಿ ಇವತ್ತು ನಾವು ನೋಡ್ತಾ ಇರ್ತಕ್ಕಂಥ ವಿಶಾಲ ಕರ್ನಾಟಕ 1973 ನವೆಂಬರ್ 1ನೇ ತಾರೀಕು ಕರ್ನಾಟಕ ಅಂತ ನಾಮಕರಣ ಆಯಿತು. ಅಂದು ದೇವರಾಜ ಅರಸರವರು ಮುಖ್ಯಮಂತ್ರಿ ಆಗಿದ್ದರು. ಅವರು ಇದನ್ನು ನಾಮಕರಣ ಮಾಡೋದು. ಸೊ ಅಲ್ಲಿಂದ ಈಚೆಗೆ ಉತ್ತರ ಕರ್ನಾಟಕ, ಹಳೆ ಮೈಸೂರು ಈ ಭಾಗದಲ್ಲಿ ತಾರತಮ್ಯ ಇದೆ ಅಭಿವೃದ್ಧಿನಲ್ಲಿ ಅಂತೇಳಿ ಜನಗಳಿಂದ ಕೂಗು ಬರ್ತಾ ಇತ್ತು. ಜೊತೆಗೆ ಶಾಸಕರುಗಳು ಕೂಡ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ರು. ಸೊ ಅದಕ್ಕೋಸ್ಕರ ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿರುವಾಗ ಡಾಕ್ಟರ್ ನಂಜುಂಡಪ್ಪನವರು ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಮಾಡಿದ್ರು. ಈ ರೀಜನಲ್ ಇಂಬ್ಯಾಲೆನ್ಸು ಯಾವ ಥರ ಇದೆ, ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಹೇಗಿದೆ, ಒಂದು ತಾಲೂಕಿನಿಂದ ಇನ್ನೊಂದು ತಾಲೂಕಿಗೆ ಹೇಗಿದೆ ಅಂತಕ್ಕಂಥದ್ದನ್ನು ನೋಡಲಿಕ್ಕೋಸ್ಕರ ಡಾಕ್ಟರ್ ನಂಜುಂಡಪ್ಪನವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಮಾಡಿದ್ರು, ಹೈ ಪವರ್ ಕಮಿಟಿ. ಅವರು ಒಂದು ವರದಿಯನ್ನು ಕೊಟ್ಟರು, ಅದನ್ನು ಜಾರಿ ಮಾಡಿತು. ಆ ಜಾರಿ ಮಾಡುವಾಗ ಅವರು ಏನೇನು ಶಿಫಾರಸುಗಳು ಮಾಡಿದ್ರು ಅವನ್ನೆಲ್ಲನೂ ಕೂಡ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಪ್ರಯತ್ನಗಳನ್ನು ಎಲ್ಲ ಸರ್ಕಾರಗಳು ಕೂಡ ಮಾಡಿದ್ದಾವೆ. ಅದು ಬರೀ ಉತ್ತರ ಕರ್ನಾಟಕಕ್ಕೆ ಸೀಮಿತವಾಗಿ ಕೊಟ್ಟಿದ್ದಂಥ ರಿಪೋರ್ಟ್ ಅಲ್ಲ, ಇಡೀ ಕರ್ನಾಟಕಕ್ಕೆ ಕೊಟ್ಟಿದ್ದಂಥ ರಿಪೋರ್ಟ್ಗಳು. ಅದರಲ್ಲಿ 113 ತಾಲೂಕುಗಳು ಬಹಳ ಹಿಂದುಳಿದವು, ಅತಿ ಹಿಂದುಳಿದವು ಮತ್ತು ಅತ್ಯಂತ ಹಿಂದುಳಿದವು ಅಂತೇಳಿ ಡಿವೈಡ್ ಮಾಡಿದರು. ಅದು ಹೆಚ್ಚಾಗಿ ಕಲ್ಯಾಣ ಕರ್ನಾಟಕದ ಕಡೆ ಬರ್ತಾ ಇದ್ದವು, ಅತ್ಯಂತ ಹಿಂದುಳಿದವು. ಆಮೇಲೆ ಬೇರೆ ಬೇರೆ ಭಾಗದಲ್ಲೂ ಕೂಡ ಹಳೆ ಮೈಸೂರಿನಲ್ಲೂ ಬಂದಿದ್ದೋ, ಉತ್ತರ ಕರ್ನಾಟಕದಲ್ಲೂ ಕೂಡ ಬಂದಿದ್ದೋ, ಹೀಗೆ ಇಡೀ ರಾಜ್ಯದ ತುಂಬೆಲ್ಲ ಇವು ಬಂದಿದ್ದವು. ನಂಜುಂಡಪ್ಪ ವರದಿಯವರು ಯಾವ್ಯಾವ ತಾಲೂಕಿಗೆ ಎಷ್ಟೆಷ್ಟು ಖರ್ಚು ಮಾಡಬೇಕು ಅಂತ ಹೇಳಿದರು. ಯಾವ್ಯಾವುದು ಪ್ರತಿ ವರ್ಷ ಎಷ್ಟು ವರ್ಷ ಖರ್ಚು ಮಾಡಬೇಕು ಅಂತ ಹೇಳಿದರು. ಆಮೇಲೆ ನಾನು ಈ ಸಾರಿ ಮುಖ್ಯಮಂತ್ರಿ ಆದಮೇಲೆ ಈ ನಂಜುಂಡಪ್ಪನವರು ವರದಿ ಫಲಿತಾಂಶ ಏನಾಗಿದೆ ಅಂತೇಳಿ ನಾನು ಒಂದು ಹೈ ಪವರ್ ಕಮಿಟಿನ ಮಾಡಿದ್ದೀನಿ. ಈಗ ಅದು ಗೋವಿಂದ ರಾವ್ ಅಂತ ಅನ್ನೋರ ಹೆಸರಿನಲ್ಲಿ ನಾನು ಒಂದು ಸಮಿತಿಯನ್ನು ರಚನೆ ಮಾಡಿದ್ದೀನಿ. 2002ರಲ್ಲಿ ಆದ ನಂಜುಂಡಪ್ಪ ವರದಿ ಏನಿದೆ, 2011ರಲ್ಲಿ ವಿಶೇಷ ಅನುದಾನದ ಮೂಲಕ 16,000 ಕೋಟಿ ಮತ್ತೆ ಬಜೆಟ್ ಅಲ್ಲಿ 15,000 ಕೋಟಿಯನ್ನು ಕೊಡಬೇಕು ಅನ್ನುವ 16,000 ವಿಶೇಷ ಅನುದಾನ 15,000 ಕೋಟಿ. ಉತ್ತರ ಕರ್ನಾಟಕದ ಜನರ ಕೂಗು ಏನಿದೆ ಅಂದ್ರೆ ಈ ವರದಿಯು ಅನುಷ್ಠಾನ ಆಗಿಲ್ಲ. ಅವ್ರ ಹತ್ರ ಆ ಒಂದು ದುಃಖ ಇವತ್ತಿಗಿದೆ, ನಂಜುಂಡಪ್ಪ ಸ್ವಾಮಿ ವರದಿ ಕರೆಕ್ಟ್ ಆಗಿ ಬಂದಿಲ್ಲ ಅಂತ. ನಮ್ಮ ಸರ್ಕಾರ ನಂಜುಂಡಪ್ಪನವರ ವರದಿ ಜಾರಿ ಮಾಡಲಿಕ್ಕೋಸ್ಕರ 3,000 ಕೋಟಿ ರೂಪಾಯಿಯನ್ನು ಕೊಟ್ಟಿತ್ತು. ಕಳೆದ ವರ್ಷ ಕೊಟ್ಟಿದೆ, ಈ ವರ್ಷ ಕೊಟ್ಟಿದೆ. ಅದಕ್ಕೆ ನಂಜುಂಡಪ್ಪನವರ ವರದಿ ಇಷ್ಟು ವರ್ಷಗಳಾದರೂ ಕೂಡ ಇನ್ನೂ ಕೂಗು ತಪ್ಪಿಲ್ಲ. ಉತ್ತರ ಕರ್ನಾಟಕ ಹಿಂದುಳಿದಿದೆ ಅಂತಕ್ಕಂಥದ್ದು, ಬೇರೆ ಬೇರೆ ತಾಲೂಕುಗಳು ಹಿಂದುಳಿದಿದ್ದಾವೆ ಅಂತಕ್ಕಂಥದ್ದು ತಪ್ಪಿಲ್ಲ. ಅದಕ್ಕೋಸ್ಕರ ನಂಜುಂಡಪ್ಪನವರ ವರದಿ ಇಲ್ಲಿವರೆಗೆ ಜಾರಿಯಾಗಿ ಎಷ್ಟರ ಮಟ್ಟಿಗೆ ಅದರ ಪರಿಣಾಮ ಬೀರಿದೆ ಮತ್ತು ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆಗೋಸ್ಕರನೇ
ಗೋವಿಂದರಾವ್ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಮಾಡಿರ್ತಕ್ಕಂಥ ಗೋವಿಂದರಾಜ್ ಒಬ್ಬರ ಅರ್ಥಶಾಸ್ತ್ರಜ್ಞ, ಅವರ ಅಧ್ಯಕ್ಷತೆಯಲ್ಲಿ ಮಾಡಿರ್ತಕ್ಕಂಥದ್ದು. ಎಸ್ ಸರ್. ಈಗ ಉತ್ತರ ಕರ್ನಾಟಕ ಅಂತ ಹೇಳಿದ ಕೂಡಲೇ ಕಣ್ಣ ಮುಂದೆ ಬರುವಂತಹ ಕೆಲವು ಚಿತ್ರಗಳಲ್ಲಿ ಉತ್ತರ ಕರ್ನಾಟಕದ ರಸ್ತೆಗಳು, ಮೂಲ ಸೌಕರ್ಯಗಳು, ರೈತರ ಬವಣೆಗಳು, ಕೆಲವೊಮ್ಮೆ ಅತಿವೃಷ್ಟಿ, ಕೆಲವೊಮ್ಮೆ ಅನಾವೃಷ್ಟಿ. ಎಜುಕೇಶನ್ ಸೆಕ್ಟರ್ಗೆ ಬಂದಾಗ ನಿಮಗೆ ಗೊತ್ತಿದೆ, ನಾವು ವರದಿಗಳು ಮಾಡಿದ್ದೀವಿ, ಸ್ಕೂಲ್ಗಳು ಇವತ್ತು ಟೀಚರ್ಸ್ಗಳಿಲ್ಲದೆ ಅಥವಾ ಮೂಲ ಸೌಕರ್ಯಗಳಿಲ್ಲದ ಸ್ಕೂಲ್ಗಳು ಇವತ್ತಿಗಿದೆ. ಹೆಲ್ತ್ ಸೆಕ್ಟರ್ಗೆ ಬಂದಾಗ, ಆರೋಗ್ಯಕ್ಕೆ ಬಂದಾಗ ಜನ ಯಾರು ಯೋಗ ಭೋಗಗಳನ್ನು ಗೌರ್ಮೆಂಟ್ ಹತ್ರ ಕೇಳಿಲ್ಲ. ಕಾಮನ್ ಫೆಸಿಲಿಟೀಸ್ಗಳು, ತಮ್ಮ ಜೀವನಕ್ಕೆ ಬೇಕಾದ ದೈನಂದಿನ ಒಂದು ರೀತಿಯ ಸವಾಲುಗಳು ಎದುರಿಸ್ತಿರುವ ಈ ಕಾಲದಲ್ಲಿ ಆರೋಗ್ಯ ಸೆಕ್ಟರ್ಗೆ ಬಂದಾಗ ನೀವು ಮೊನ್ನೆ ನೋಡಿದ್ರಿ ಏನಾಯ್ತು ಅನ್ನುವ ಗರ್ಮಿಡಿಯವರ ಸಾವಾಗ್ಲಿ, ಒಂದು ರೀತಿಯ ಕೇರ್ಲೆಸ್ ಮನೋಭಾವ ಉತ್ತರ ಕರ್ನಾಟಕದ ಜನತೆಗೆ ಆಗ್ತಾ ಇದೆ ಅನ್ನುವ ಕೂಗು ಇಲ್ಲಿಯ ಜನರಲ್ಲಿ. ಏನಂತೀರಿ ಅದಕ್ಕೆ? ನಾವು ಉತ್ತರ ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ ಅಂತ ಎರಡು ಭಾಗ ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಕಲ್ಯಾಣ ಕರ್ನಾಟಕಕ್ಕೆ ಅಭಿವೃದ್ಧಿ ಆಗಬೇಕು ಅಂತಲೇ ಬಹಳ ವರ್ಷಗಳಿಂದ ಕೂಗಿತ್ತು, ಜನರಿಂದ ಒತ್ತಾಯ ಇತ್ತು, ರಾಜಕೀಯ ಪ್ರತಿನಿಧಿಗಳು ಕೂಡ ಒತ್ತಾಯ ಮಾಡ್ತಿದ್ರು. ವಿಶೇಷವಾಗಿ ವೈದ್ಯನಾಥ್ ಪಾಟೀಲು ಮತ್ತು ಬೇರೆಯವರು, ಧರ್ಮಸಿಂಗ್ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಇವರೆಲ್ಲರೂ ಕೂಡ ಒತ್ತಾಯ ಮಾಡ್ತಾರೆ. ಅದಕ್ಕೆ ವಿಶೇಷ ಸ್ಥಾನಮಾನವನ್ನು ಕೊಡಬೇಕು ಅಂತೇಳಿ. ಹಿಂದೆ ಮನಮೋಹನ್ ಸಿಂಗ್ ಅವರಿದ್ದಾಗ 371 ಆರ್ಟಿಕಲ್ 371 ಅದಕ್ಕೆ ತಿದ್ದುಪಡಿ ಮಾಡಿ ಹೊಸದಾಗಿ 371J ಕ್ಲಾಸನ್ನು ಸೇರಿಸೋದು. ಅದಕ್ಕೆ ಮೊದಲು ಇರಲಿಲ್ಲ. ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಆಗಿದ್ದಾಗ ಮಾನ್ಯ ಖರ್ಗೆಯವರು, ಧರ್ಮಸಿಂಗ್ ಅವರು ಮತ್ತು ಇತರ ನಾಯಕರುಗಳು ಹೋರಾಟ ಮಾಡಿ ವಿಶೇಷ ಸ್ಥಾನಮಾನ ಕೊಡಬೇಕು. ಹೈದರಾಬಾದ್ ಕರ್ನಾಟಕ ಅಂತ ಕರಿತಿದ್ರು ಆಗ, ಈಗ ಕಲ್ಯಾಣ ಕರ್ನಾಟಕ ಅಂತ ಕರೀತಾರೆ, ಹೈದರಾಬಾದ್ ಕರ್ನಾಟಕ ಅಂತ ಕರೀತಾರೆ. ಇದಾದ ಮೇಲೆ ವಿಶೇಷವಾದಂಥ ಅನುದಾನವನ್ನು ಕೊಡಲಿಕ್ಕೆ ಪ್ರಾರಂಭ ಆಯಿತು. ಈಗ 10 ವರ್ಷ ಆಯಿತು. ಹೈದರಾಬಾದ್ ಕರ್ನಾಟಕಕ್ಕೆ 371J ಅದು ಜಾರಿಯಾಗಿ 10 ವರ್ಷಗಳಾಯಿತು. ಆಗ ನಾನೇ ಮುಖ್ಯಮಂತ್ರಿ ಇದ್ದೆ. ಮನಮೋಹನ್ ಸಿಂಗ್ ಅವರು ಇದಕ್ಕೆ ತಿದ್ದುಪಡಿ ತಂದಾಗ ನಾನೇ ಮುಖ್ಯಮಂತ್ರಿ ಇದ್ದೆ. 2012ರಲ್ಲಿ ತಗೊಬಂದದ್ದು, 2013ರಲ್ಲಿ ಜಾರಿ ಆಯಿತು, 13-14ರಲ್ಲಿ ಜಾರಿ ಆಯಿತು. 10 ವರ್ಷಗಳಾಯಿತು. ನಾನೇ ಮೊನ್ನೆ ಹೋಗಿ ಹೈದರಾಬಾದ್ ಕರ್ನಾಟಕಕ್ಕೆ, ಗುಲ್ಬರ್ಗಕ್ಕೆ ದಶಮಾನೋತ್ಸವ ಆಚರಣೆಯನ್ನು ಕೂಡ ಮಾಡಿದ್ದು. ಅದು ಹಿಂದೆ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿರುವಾಗ, ಲಾಲ್ ಕೃಷ್ಣ ಅದ್ವಾನಿಯವರು ಉಪ ಪ್ರಧಾನಮಂತ್ರಿ ಆಗಿರುವಾಗ ಮತ್ತು ಗೃಹ ಸಚಿವರಾಗಿರುವಾಗ, ಎಸ್.ಎಂ. ಕೃಷ್ಣ ಅವರು ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆಗಿರುವಾಗ ಎಸ್.ಎಂ. ಕೃಷ್ಣ ಅವರು ಪತ್ರ ಬರೀತಾರೆ ಒಂದು ಲಾಲ್ ಕೃಷ್ಣ ಅದ್ವಾನಿಯವರಿಗೆ, ಸಂವಿಧಾನವನ್ನು ತಿದ್ದುಪಡಿ ಮಾಡಿ 371 ಆರ್ಟಿಕಲ್ ತಿದ್ದುಪಡಿ ಮಾಡಬೇಕು, ವಿಶೇಷ ಸ್ಥಾನಮಾನ ಕೊಡಬೇಕು ಅಂತ. ಆಗ ಅದ್ವಾನಿಯವರಿಗೆ ಪತ್ರ ಬರೆದ ಮೇಲೆ ಎಸ್.ಎಂ. ಕೃಷ್ಣ ಅವ್ರಿಗೆ ಉತ್ತರ ಏನು ಬರೀತಾರೆ ಅಂತಂದ್ರೆ, ಇದನ್ನು ಮಾಡೋಕ್ಕಾಗಲ್ಲ. ಅದ್ವಾನಿಯವ್ರು ಬರೆದದ್ದು ಪತ್ರ ಈಗಲೂ ಇದೆ, ನನ್ನ ಅದ್ವಾನಿಯವ್ರು ಬರೆದದ್ದು. ಆಮೇಲೆ ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಆದಾಗ ಸೋನಿಯಾ ಗಾಂಧಿಯವರು ಮತ್ತು ರಾಹುಲ್ ಗಾಂಧಿಯವರು ಒತ್ತಡ ಹಾಕಿ ಮನಮೋಹನ್ ಸಿಂಗ್ ಅವ್ರ ಮೇಲೆ, ಖರ್ಗೆಯವರು ಮತ್ತು ಧರ್ಮಸಿಂಗ್ ಅವರು ಒತ್ತಡದಿಂದ ಅದು 371J ಆಯ್ತು, ತಿದ್ದುಪಡಿ ಆಯ್ತು. ನಾನು ಅಧಿಕಾರಕ್ಕೆ ಬಂದೆ 2013ರಲ್ಲಿ ಮುಖ್ಯಮಂತ್ರಿ ಆದೆ. ಆಗ ಅದಕ್ಕೆ ಒಂದು ಸಬ್ ಕಮಿಟಿ ಮಾಡಿದೆ ನಾನು. ತಿದ್ದುಪಡಿ ಆದಮೇಲೆ ಹೇಗೆ ಜಾರಿ ಮಾಡಬೇಕು ಅಂತಕ್ಕಂಥದ್ದು ಒಂದು ಸಬ್ ಕಮಿಟಿ ಮಾಡಿದೆ. H.K. ಪಾಟೀಲ್ ಅಧ್ಯಕ್ಷತೆಯಲ್ಲಿ ಸಬ್ ಕಮಿಟಿ ಆಯಿತು. ಈ ಭಾಗದ ಮಂತ್ರಿಗಳು, ಶಾಸಕರನ್ನು ಸದಸ್ಯರನ್ನು ಮಾಡಿದ್ದೆ. ಅವರು ಒಂದು ವರದಿ ಕೊಟ್ಟರು. ಆ ವರದಿ ಯಥಾವತ್ತಾಗಿ ಜಾರಿ ಮಾಡಿದೆ. ಅದಾದಮೇಲೆ ನಾನು ಮತ್ತೆ ಬಂದ ಮೇಲೆ ಈ ವರ್ಷ, ಹೋದ ವರ್ಷ 3,000 ಕೋಟಿ ಕೊಟ್ಟಿದ್ದೆ. ಈ ಸಾರಿ 5,000 ಕೋಟಿ ರೂಪಾಯಿ, 5,000 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೇನೆ. ಅದಕ್ಕೆ ಆಕ್ಷನ್ ಪ್ಲಾನ್ ಎಲ್ಲ ಮಾಡ್ಕೊಂಡಿದ್ದಾರೆ. ಅದು
ಖರ್ಚಾಗ್ತಾ ಇದೆ. ಫಾರ್ ದಿ ಫಸ್ಟ್ ಟೈಮ್ ಕಲ್ಯಾಣ ಕರ್ನಾಟಕಕ್ಕೆ 5,000 ಕೋಟಿ ರೂಪಾಯಿಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಸಿದ್ದರಾಮಯ್ಯ ಅದು ಶಿಕ್ಷಣ, ಆರೋಗ್ಯ ಮತ್ತು ಉದ್ಯೋಗ ಇದಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅಂತ ಹೇಳಿದ್ದೀನಿ ನಾನು. ಸಿದ್ದರಾಮಯ್ಯ ಅಂತ ಹೇಳಿದ ಕೂಡಲೇ ಭಾಗ್ಯಗಳು ನೆನಪಾಗ್ತವೆ. ಭಾಗ್ಯದಾತ, ಒಂದು ರೀತಿಯ ಭಾಗ್ಯಗಳು ನೀವು ಕರುಣಿಸಿದ್ದೇ ಕರ್ನಾಟಕಕ್ಕೆ ನೀವು ಅನ್ನುವ ರೀತಿಯಲ್ಲಿ ಕೊಟ್ಟರು. ಅಹಿಂದ ಅಂತ ಬಂದಾಗ, ಹಿಂದುಳಿದವರ ಬಂದಾಗ, ಬಡವರ ಬಗ್ಗೆ ಬಂದಾಗ ಕಾಳಜಿ ಉಳ್ಳ ಸಿಎಂ, ಮುಖ್ಯಮಂತ್ರಿ ಅನ್ನುವ ಒಂದು ರೀತಿಯ ಹೆಗ್ಗಳಿಕೆ ನಿಮಗಿದೆ. ಈಗ ಬೇಸಿಗೆಗಾಲ, ಇನ್ನೇನು ನಾವು ಚಳಿಗಾಲದಲ್ಲಿದ್ದೀವಿ, ಬೇಸಿಗೆಗಾಲಕ್ಕೆ ಬರ್ತೀವಿ. ಉತ್ತರ ಕರ್ನಾಟಕದ ಜನತೆ ಸಿದ್ದರಾಮಯ್ಯನ ಹತ್ರ ಜಾಸ್ತಿ ಏನು ಕೇಳ್ತಾ ಇಲ್ಲ. ಕುಡಿಯುವ ನೀರಿನ ಬವಣೆ ಉತ್ತರ ಕರ್ನಾಟಕದಲ್ಲಿ ಇನ್ನೂ ಇದೆ. ಜನಗಳು ಕುಡಿಯುವ ನೀರಿಗಾಗಿ ಕೂಡ ಪರದಾಡುವಂತಹ ಸ್ಥಿತಿ ಉತ್ತರ ಕರ್ನಾಟಕದಲ್ಲಿ ಇದೆ. ನಿಮ್ಮ ಸರ್ಕಾರ ಈಗ ಯಾವ ಪ್ರಿಪರೇಷನ್? ನೆಕ್ಸ್ಟ್ ಸಮ್ಮರ್ ಬಂದ್ರೆ, ಇನ್ನು ಬೇಸಿಗೆಗಾಲ ಏನು ಬರ್ತಾ ಇದೆ, ಉತ್ತರ ಕರ್ನಾಟಕಕ್ಕೆ ಕುಡಿಯುವ ನೀರಿನ ಯೋಜನೆಯಲ್ಲಿ ಸಿದ್ದರಾಮಯ್ಯನವರ ಕನಸೇನು? ಎಲ್ಲರಿಗೂ ಕೂಡ ಶುದ್ಧವಾದಂಥ ಸಾಕಷ್ಟು ಕುಡಿಯ ನೀರು ಸಿಗಬೇಕು. ಅದಕ್ಕೋಸ್ಕರ ನಮ್ಮ ಸರ್ಕಾರ ಎಲ್ಲ ಜನವಸತಿ ಇರ್ತಕ್ಕಂಥ ಪ್ರದೇಶಗಳಿಗೆ ಕುಡಿಯ ನೀರನ್ನು, ನಗರ ಪ್ರದೇಶಗಳಿರ್ಬೋದು, ಹಳ್ಳಿಗಾಡಿರ್ಬೋದು, ಎಲ್ಲ ಪ್ರದೇಶಗಳಿಗೂ ಕೂಡ, ಎಲ್ಲ ಜನರಿಗೂ ಕೂಡ ಸಾಕಷ್ಟು ಕುಡಿಯ ನೀರು ಮತ್ತು ಶುದ್ಧವಾದಂಥ ಕುಡಿಯ ನೀರು ಇದನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ಹೆಚ್ಚು ಒತ್ತನ್ನು ಕೂಡ ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೆ ಬೇಸಿಗೆ ಬರಲಿ ಅಥವಾ ಇನ್ಯಾವುದೇ ಸಂದರ್ಭ ಬರಲಿ, ಯಾವುದೇ ಕಾರಣಕ್ಕೆ ಕುಡಿಯ ನೀರಿಗೆ ತೊಂದರೆ ಆಗಬಾರ್ದು. ಲಕ್ಕಿಲಿ ಈ ವರ್ಷ ಒಳ್ಳೆ ಮಳೆಯಾಗಿದೆ. ಒಳ್ಳೆ ಮಳೆಯಾಗಿರೋದ್ರಿಂದ ಕೆರೆಗಳೆಲ್ಲ ತುಂಬಿದ್ದಾವೆ. ಅಂಡರ್ಗ್ರೌಂಡ್ ವಾಟರ್, ಅಂತರ್ಜಲ ವೃದ್ಧಿಯಾಗಿದೆ. ಅದರಿಂದ ಬೋರ್ವೆಲ್ಗಳಲ್ಲಿ ನೀರಿಗೆ ತೊಂದರೆ ಆಗೋದಿಲ್ಲ. ಬರಗಾಲ ಇಲ್ಲ ಈ ವರ್ಷ. ಎಲ್ಲ ಕಡೆ ಮಳೆಯಾಗಿರೋದ್ರಿಂದ ನಮ್ಮ ವಾಡಿಕೆ ಮಳೆಗಿಂತ ಜಾಸ್ತಿ ಆಗಿದೆ ಈ ಸಾರಿ. ಉತ್ತಮವಾದಂಥ ಬೆಳೆನೂ ಕೂಡ ಬಂದಿದೆ. ಸೊ ಅದರಿಂದ ಕುಡಿಯ ನೀರಿಗೆ ಈ ವರ್ಷ ತೊಂದರೆ ಆಗೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಒಂದು ವೇಳೆ ಎಲ್ಲಿ ನೀರಿಗೆ ತೊಂದರೆ ಇದೆ, ಕುಡಿಯ ನೀರಿಗೆ ತೊಂದರೆ ಇದೆ, ಅದಕ್ಕೆ ಎಷ್ಟೇ ದುಡ್ಡು ಖರ್ಚಾದರೂ ಕೂಡ ಸರ್ಕಾರ ಅವರಿಗೆ ಸಾಕಷ್ಟು ಕುಡಿಯ ನೀರು ಕೊಡಲಿಕ್ಕೆ, ಶುದ್ಧವಾದ ಕುಡಿಯ ನೀರು ಕೊಡಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡ್ತೀವಿ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರೆ ಬೆಳೆ ಮಳೆ ಟೈಮಲ್ಲಿ ಬರುತ್ತೆ, ಅದೃಷ್ಟದ ಮುಖ್ಯಮಂತ್ರಿ ಅಂತಲೂ ಕರೀತಾರೆ. ನೀವು ಅದಕ್ಕೀಗ ಒತ್ತು ಕೊಟ್ರಿ, ಹೌದು ಬೆಳೆ ಚೆನ್ನಾಗಾಗಿದೆ, ಮಳೆ ಚೆನ್ನಾಗಾಗಿದೆ ಅಂತ. ಶಿಕ್ಷಣ ಕ್ಷೇತ್ರಕ್ಕೆ ಬರುವ, ಶೈಕ್ಷಣಿಕ ಕ್ಷೇತ್ರದಲ್ಲಿ ನಿಮಗೆ ಗೊತ್ತಿದೆ ಉತ್ತರ ಕರ್ನಾಟಕ ಯಾವ ರೀತಿಯಲ್ಲಿ ಒಂದು ರೀತಿಯ ಪಿಡುಗು ಅಂತ ಹೇಳ್ಬೋದು. ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಟೀಚರ್ಸ್ಗಳಿಲ್ಲ, ಕಟ್ಟಡಗಳು ಶಿಥಿಲಾವಸ್ಥೆಯಲ್ಲಿದ್ದಾವೆ, ಮಕ್ಕಳು ಒಂದು ಪ್ರಾಪರ್ ಎಜುಕೇಶನ್, ನಾವು ಬೆಂಗಳೂರಲ್ಲಿ ಮಕ್ಕಳಿಗೆ ಯಾವ ರೀತಿ ಎಜುಕೇಶನ್ಗಳನ್ನು ಕೊಡ್ತಾ ಇದ್ದೀವಿ, ಇತರ ಕರ್ನಾಟಕದಲ್ಲಿ, ನೀವು ಮೈಸೂರವರು, ಮೈಸೂರು ಗೊತ್ತಿದೆ ಯಾವ ರೀತಿ ಎಜುಕೇಷನಲ್ಲಿ ನಾವು ಮುಂದೆ ಇದ್ದೀವಿ. ಬಟ್ ಉತ್ತರ ಕರ್ನಾಟಕಕ್ಕೆ ಬಂದರೆ ಆ ಮಕ್ಕಳಿಗೆ ಆ ರೀತಿಯ ಸೌಲಭ್ಯ ಸಿಗ್ತಾ ಇಲ್ಲ, ಎಲ್ಲೋ ಕಡೆಗಣನೆ ಮಾಡ್ತಾ ಇದ್ದೀವಿ ಉತ್ತರ ಕರ್ನಾಟಕದ ಮಕ್ಕಳನ್ನು ಅನ್ನೋದು ಉತ್ತರ ಕರ್ನಾಟಕದ ಜನರ ಕೂಗು. ಏನಂತೀರಿ? ಜನರಲ್ ಆಗಿ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಕೂಗು ಶಿಕ್ಷಣಕ್ಕೆ ಇನ್ನೂ ಹೆಚ್ಚು ಒತ್ತು ಕೊಡಬೇಕು ಅಂತಕ್ಕಂಥ. ಯಾಕಂದರೆ ಪ್ರಾಥಮಿಕ ಶಿಕ್ಷಣ 76-77 ಆ ಮಟ್ಟದಲ್ಲಿದೆ. ಆ ಸ್ಟೇಟ್ ನಮ್ಮ ಕರ್ನಾಟಕದ್ದು ಸಾಕ್ಷರತೆ ಪ್ರಮಾಣ 76-77% ಇದೆ, 78ವರೆಗೂ ಇದೆ. ನಾವು ಸಾಕ್ಷರತೆ 100ಕ್ಕೆ 100 ತರಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಅದಕ್ಕೋಸ್ಕರ ಪ್ರಾಥಮಿಕ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಹೆಚ್ಚು ಕೊಠಡಿಗಳನ್ನು ಕಟ್ಟಿಸ್ಕೊಡ್ತಕ್ಕಂಥದ್ದು, ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ. ಈಗ ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಇದೆಯಲ್ಲ, 371J ಆದಮೇಲೆ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. 371J ಆದಮೇಲೆ, ಸಂವಿಧಾನ ತಿದ್ದುಪಡಿ ಆದಮೇಲೆ ಈ ವರ್ಷ 5,000 ಕೋಟಿ ಕೊಟ್ಟಿರೋದ್ರಿಂದ ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅಂತ ಹೇಳಿರೋದ್ರಿಂದ, ಉದ್ಯೋಗಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅಂತ ಹೇಳಿರೋದ್ರಿಂದ ಇಲ್ಲಿ ಆಗ್ತದೆ. ಬೇರೆ ಪ್ರದೇಶಗಳಲ್ಲೂ ಕೂಡ ಶಾಲೆಗಳು ಹೊಸದಾಗಿ ಕಟ್ಟಿಕೊಡ್ಲಿಕ್ಕೆ ಮತ್ತು ಅಲ್ಲಿ ವಿದ್ಯಾರ್ಥಿಗಳಿಗೆ ಪೌಷ್ಟಿಕಾಂಶ, ಮಾಲ್ ನ್ಯೂಟ್ರಿಷನ್ನಿಂದ ಮಾಡ್ತಕ್ಕಂಥ ಮಕ್ಕಳಿಗೆ
ಪೌಷ್ಟಿಕಾಂಶ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದೀವಿ. ನಾನು ಬಂದಮೇಲೆ ಶಾಲೆಗಳಲ್ಲಿ 2 ಮೊಟ್ಟೆ ಕೊಡ್ತಾ ಇದ್ರು. ಅಜೀಮ್ ಪ್ರೇಮ್ ಜಿ ಅವರಿಂದ ಅವ್ರ ಸಹಾಯ ತಗೊಂಡು 6 ದಿನನೂ ಮೊಟ್ಟೆ ಕೊಡ್ತಾ ಇದ್ದೀವಿ. ಈಗ ಎಲ್ಲ ಶಾಲಾ ಮಕ್ಕಳಿಗೆ 6 ದಿನ. ಯಾರು ಮೊಟ್ಟೆ ತಿನ್ನಲ್ಲ ಅವರಿಗೆ ಚಿಕ್ಕಿ ಬಾಳೆಹಣ್ಣನ್ನು ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ಈ ಸಾಯಿಬಾಬಾ ಟ್ರಸ್ಟ್ನವರು ಹೌದು, ಮುದ್ದೇನಹಳ್ಳಿ ಮುದ್ದೇನಹಳ್ಳಿ ಹೌದು, ಅವರು ಟ್ರಸ್ಟ್ನವರು ಮಾಲ್ಟ್ ಸಾಯಿಶ್ವರ್ ಅನ್ನುವ ಅದು ಕೊಡಲಿಕ್ಕೆ ಮಾಡ್ತಾ ಇದ್ದಾರೆ. ಅದರಿಂದ ಈಗ ಒಂದು ಶಾಲಾ ಮಕ್ಕಳಿಗೆ ಇದು ಕೊಡ್ತಾ ಇರೋದ್ರಿಂದ, ಮತ್ತು ನಾನು ಹಾಲು ಕೊಡಲಿಕ್ಕೆ ಪ್ರಾರಂಭ ಮಾಡಿದೆ. ಹಿಂದೆ ಇದ್ದಾಗ ಮಕ್ಕಳಿಗೆಲ್ಲ ಹಾಲು ಕೊಡಲಿಕ್ಕೆ ಪ್ರಾರಂಭ ಆಗಿದೆ. ಆಮೇಲೆ ಶೂ ಭಾಗ್ಯ ಪ್ರಾರಂಭ ಮಾಡಿದೆ. ಶೂ ಭಾಗ್ಯ ಯಾಕಂದರೆ ಅನೇಕ ಜನ ಮಕ್ಕಳು ಯೂನಿಫಾರ್ಮ್ ಇಲ್ದೇನೆ, ಶೂ ಇಲ್ದೇನೆ ಶಾಲೆಗೆ ಬರ್ತಾ ಇದ್ರು. ಶ್ರೀಮಂತರ ಮಕ್ಕಳು ಮಾತ್ರ ಶೂ ಹಾಕೊಳ್ಳೋದು, ಯೂನಿಫಾರ್ಮ್ ಹಾಕೊಳ್ಳೋದು ಮಾಡ್ತಿದ್ರು. ಅದಕ್ಕೆ ಎಲ್ಲ ಮಕ್ಕಳು ಕೂಡ, ಬಡವ್ರ ಮಕ್ಕಳು, ಬಡತನದಿಂದ ಬಂದಂಥ ಮಕ್ಕಳು ಕೂಡ ಶೂ ಹಾಕೊಳ್ಳೇಬೇಕು ಅಂತೇಳಿ ವರ್ಷಕ್ಕೆ 1 ಜೊತೆ ಶೂ, 2 ಜೊತೆ ಸಾಕ್ಸ್ ಕೊಡ್ತಕ್ಕಂಥ ಕಾರ್ಯಕ್ರಮ ಜಾರಿ ಮಾಡೋದು. ಸೊ ಈಗ ಮಕ್ಕಳಲ್ಲಿ ಆ ಭೇದ ಭಾವ ಇತ್ತಲ್ಲ, ನಾವು ಬಡತನದಿಂದ ಬಂದಿರೋ ಮಕ್ಕಳು, ಬಡತನದ ಕುಟುಂಬದಿಂದ ಬಂದಿದ್ದೀವಿ, ಅವರು ಶ್ರೀಮಂತರ ಕುಟುಂಬದಿಂದ ಬಂದಿದ್ದಾರೆ ಅಂತಕ್ಕಂಥ ಭೇದ ಭಾವ ಹೋಗ್ತಕ್ಕಂಥದ್ದು. ಒಂದು ಪೌಷ್ಟಿಕಾಂಶ ಹೆಚ್ಚು ಮಾಡ್ತಕ್ಕಂಥದ್ದನ್ನು ಮಾಡಿದ್ದೀವಿ. 2ನೇದು, ಮತ್ತು ಇತ್ತೀಚೆಗೆ ನಾವು ಸುಮಾರು ಉಪಾಧ್ಯಾಯರುಗಳನ್ನು ನೇಮಕ ಮಾಡ್ಕೊಳ್ತಕ್ಕಂಥದ್ದನ್ನು ಕೂಡ ಮಾಡಿದ್ದೀವಿ. ಸುಮಾರು 5247 ಉಪಾಧ್ಯಾಯರುಗಳನ್ನು ನೇಮಕ ಮಾಡ್ತಕ್ಕಂಥದ್ದನ್ನು ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಈ ವರದಿ ಬಂದ ಮೇಲೆ, ಗೋವಿಂದರಾವ್ ವರದಿ ಬಂದ ಮೇಲೆ, ಆ ವರದಿ ಆಧಾರದ ಮೇಲೆ ನಂಜುಂಡಪ್ಪನವ್ರ ವರದಿ ಎಷ್ಟು ಮಟ್ಟಿಗೆ ಪರಿಣಾಮ ಬೀರಿದೆ, ಮತ್ತು ಇನ್ನೂ ಯಾವ ತಾಲೂಕುಗಳು ಹಿಂದುಳಿದಿದ್ದಾವೆ ಆ ತಾಲೂಕುಗಳನ್ನು ಆಧಾರವಾಗಿಟ್ಟುಕೊಂಡು ಮುಂದಿನ ದಿನಗಳಲ್ಲಿ ಆ ತಾಲೂಕುಗಳಿಗೆ ಹೆಚ್ಚು ಆರ್ಥಿಕವಾಗಿ ಒತ್ತು ಕೊಡೋದ್ರ ಮೂಲಕ, ಶೈಕ್ಷಣಿಕವಾಗಿ ಒತ್ತು ಕೊಡೋದ್ರ ಮೂಲಕ, ಆರೋಗ್ಯ ಕ್ಷೇತ್ರಗಳಲ್ಲಿ ಹೆಚ್ಚು ಒತ್ತು ಕೊಡೋದ್ರ ಮೂಲಕ ಸಾಧ್ಯವಾದ ಮಟ್ಟಿಗೆ ಸಮಾಜದಲ್ಲಿ ಸಮಾನತೆಯನ್ನು ತರಲಿಕ್ಕೆ, ಮತ್ತು ರೀಜನಲ್ ಇಂಬ್ಯಾಲೆನ್ಸ್ ಏನು ಉಳಿದಿದೆ ಅದನ್ನು ನಿವಾರಣೆ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇದು ಒಂದು. 2ನೇದು, ನಾವು ಈಗ ಫ್ರೀಯಾಗಿ 5 kg ಅಕ್ಕಿ ಕೊಡ್ತಿದ್ದು. ಮೊದಲು 7 kg ಕೊಡ್ತಿದ್ದೇನ ಇದ್ದಾಗ, ಆಮೇಲೆ ಅದು 5 kg ಮಾಡಿಬಿಟ್ರು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿರುವಾಗ. ಆಮೇಲೆ ನಾನು ಈ ಸಾರಿ ಬಂದ ಮೇಲೆ 5 kg ಜೊತೆಗೆ ಇನ್ನೂ 5 kg ಅಕ್ಕಿ ಹೆಚ್ಚಾಗಿ ಕೊಡಬೇಕು ಅಂತ ಮಾಡಿದೆ. ಆದರೆ 5 kg ಅಕ್ಕಿ ಕೊಡಲಿಕ್ಕೆ ಅಕ್ಕಿ ಸಿಕ್ಕಲಿಲ್ಲ. ಕೇಂದ್ರ ಸರ್ಕಾರದವರು ಕೊಡ್ಲಿಕ್ಕೆ ಒಪ್ಪಲಿಲ್ಲ. ಅವ್ರ ಹತ್ರ ಅಕ್ಕಿ ಇಟ್ಕೊಂಡು, ಅದು ಏನು ಪುಕ್ಕಟೆ ಕೊಡಿ ಅಂತ ಕೇಳಿರಲಿಲ್ಲ. 1 kgಗೆ 34 ರೂಪಾಯಿ ಕೊಡ್ತೀವಿ, FCIನವ್ರು ಏನು ನಿಗದಿ ಮಾಡಿದ್ದಾರೆ ಅದರ ರೀತಿ ಕೊಡ್ತೀವಿ ಅಂತ ಹೇಳಿದ್ರು ಕೂಡ ಕೊಡಲಿಲ್ಲ. ಅವ್ರು ಕೊಡಲ್ಲ ಅಂತ ಹೇಳ್ಬಿಟ್ರು. ಸೊ ಅದಕ್ಕೋಸ್ಕರ ನಾವೇನು ಮಾಡೋದು, ಅಕ್ಕಿ ಕೊಡೋಕ್ಕಾಗದಿದ್ದಾಗ ಪ್ರತಿಯೊಬ್ಬರಿಗೆ BPL ಕಾರ್ಡ್ ಹೋಲ್ಡರ್ಗೆ ಒಬ್ಬರಿಗೆ 34 ರೂಪಾಯಿನಂತೆ 5 kgಗೆ ತಗಲ್ತಕ್ಕಂಥ 170 ರೂಪಾಯಿಗಳನ್ನು ಪ್ರತಿಯೊಬ್ಬರಿಗೂ ಕೂಡ ಕೊಡ್ತಕ್ಕಂಥದ್ದನ್ನು ಮಾಡಿದ್ದೀವಿ. ಸೊ ಅದರಿಂದ ಈ ಸಾರಿ 10 kg ನಾವು ಮಾಡಿರೋದ್ರಿಂದ, 5 kg ಪ್ಲಸ್ 170 ರೂಪಾಯಿ ಮಾಡಿರೋದ್ರಿಂದ ಯಾರು ಕೂಡ ಹಸಿದು ಮಲಗ್ತಕ್ಕಂಥ ಪರಿಸ್ಥಿತಿ ಇಲ್ಲ. ಎಲ್ಲರೂ ಕೂಡ ಊಟ ಮಾಡ್ತಕ್ಕಂಥ ಪರಿಸ್ಥಿತಿ ಇದೆ. ಎಲ್ಲರ ಮನೆಯಲ್ಲೂ ಕೂಡ ಅನ್ನ ಸಿಗ್ತಕ್ಕಂಥ ಪರಿಸ್ಥಿತಿ ಇದೆ. ಅವರು ಯಾರೂ ಕೂಡ ಶಾಲೆಗೆ ಮಕ್ಕಳು ಹಸಿದು ಬರಬೇಕಾದಂಥ ಪರಿಸ್ಥಿತಿ ಇಲ್ಲ. ಎಲ್ಲರಿಗೂ ಕೂಡ ಹೊಟ್ಟೆ ತುಂಬ ಊಟ ಮಾಡ್ತಕ್ಕಂಥ ಇದನ್ನು ನಾವು ನಮ್ಮ ಗ್ಯಾರಂಟಿ ಯೋಜನೆ ಮೂಲಕ ಮಾಡಿದ್ದೇವೆ ಅಂತಕ್ಕಂಥ ನನಗೆ ಸಮಾಧಾನ ಇದೆ, ವಿಶ್ವಾಸ ಇದೆ. ಅದರಿಂದ ಯಾವ ಮಕ್ಕಳು ಕೂಡ ಅಪೌಷ್ಟಿಕತೆಯಿಂದ ನರಳಲ್ಲ ಅಂತಕ್ಕಂಥ ಭರವಸೆ ಇದೆ. ಎಸ್ ಸರ್. ಇನ್ನು ಸ್ವಲ್ಪ ಕ್ವಶನ್ ನಂದಿದೆ, ಅದರ ನಂತರ
ಸಾರ್ವಜನಿಕರ ಹತ್ರ, ಉತ್ತರ ಕರ್ನಾಟಕದ ಜನರ ಹತ್ರ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಸಿದ್ದರಾಮಯ್ಯವರ ಸಂಕಲ್ಪ, ಆದ್ಯತೆ. ಸಿದ್ದರಾಮಯ್ಯನವರು ಆದ್ಯತೆ ಕೊಟ್ಟರೆ, ಸಂಕಲ್ಪ ಮಾಡಿದರೆ ಮಾಡೇ ಮಾಡ್ತಾರೆ ಅನ್ನುವ ದೃಢತೆ ಎಲ್ಲ ನಮಗಿದೆ. ಉದ್ಯೋಗಕ್ಕೆ ಬಂದಾಗ, ಉತ್ತರ ಕರ್ನಾಟಕದ ಬಗ್ಗೆ ಬಂದಾಗ, ನೀವು ನಿಮ್ಮ ಎಲ್ಲ ಬಜೆಟ್ಗಳಲ್ಲಿ ನಾವು ನೋಡಿದ್ವಿ, ಮೊದಲ ಪ್ರಿಫರೆನ್ಸ್ ನೀವು ಕೃಷಿ ನಂತರ ಉದ್ಯೋಗಕ್ಕೆ ಕೊಡ್ತಾ ಇದ್ರಿ. ನಿಮ್ಮ ಹಲವು ಬಜೆಟ್ಗಳು ನೀವು ಸಿದ್ದರಾಮಯ್ಯನವರು 2 ಸಲ ಈಗ ಮುಖ್ಯಮಂತ್ರಿ ಆದಾಗಲೂ ನಾವು ನೋಡ್ತೀವಿ. ಉತ್ತರ ಕರ್ನಾಟಕಕ್ಕೆ ಬಂದಾಗ ಎಲ್ಲೂ ಉದ್ಯೋಗ ಅವಕಾಶಗಳು ಯುವಕರಿಗೆ ಸಿಗ್ತಾ ಇಲ್ಲ. IT-BT ಕಂಪನಿಗಳಾಗಲಿ, ಕಾರ್ಖಾನೆಗಳಾಗಲಿ ಉತ್ತರ ಕರ್ನಾಟಕಕ್ಕೆ ಮೂಲ ಸೌಕರ್ಯಗಳ ಇಲ್ಲದ ಕಾರಣ ಬರ್ತಾ ಇಲ್ಲ. ಇಲ್ಲಿ ಎಜುಕೇಶನ್ ಸೆಕ್ಟರ್ ಹಿಂದೆ ಇದೆ, ಎಜುಕೇಶನ್ ಮಾಡಿದ ಮೇಲೆ ಉದ್ಯೋಗ ಅವಕಾಶ ಇಲ್ಲಿನ ಮಕ್ಕಳಿಗೆ ಸಿಗ್ತಾ ಇಲ್ಲ ಅನ್ನುವ ಕೂಗಿದೆ. ನಿಮ್ಮ ಬ್ಲೂ ಪ್ರಿಂಟ್, ನೀವು ಯಾವಾಗಲೂ ಒಂದು ಬ್ಲೂ ಪ್ರಿಂಟ್ ಮಾಡ್ಕೊಂಡಿರ್ತೀರಿ. ಯಾವ ಯೋಜನೆಗಳು ನಾವು ನೋಡಿದ್ವಿ, ಭಾಗ್ಯ ಯೋಜನೆಗಳಿಂದ ಎಲ್ಲೂ ನಡೆಸಲಿಕ್ಕೆ ಆಗಲ್ಲ ಅನ್ನುವ ಸ್ಥಿತಿಯಲ್ಲಿರುವಾಗ ಭಾಗ್ಯ ಯೋಜನೆಗಳನ್ನು 1.5 ವರ್ಷದಿಂದ ಸಕ್ಸಸ್ಫುಲ್ ಆಗಿ ಕೊಡ್ತಾ ಬಂದಿದ್ದೀರಿ. ಈ ಎಂಟೈರ್ ಇಂಡಿಯಾದಲ್ಲಿ ಹೇಳ್ತಾ ಇದ್ರು ಸಾಧ್ಯನೇ ಇಲ್ಲ ಈ ರೀತಿಯ ಒಂದು ಭಾಗ್ಯಗಳನ್ನು, ಅನುದಾನಗಳನ್ನು ಕೊಡ್ಲಿಕ್ಕಾಗಲ್ಲ ಅನ್ನುವ ಸ್ಥಿತಿಯಲ್ಲೂ ಕೂಡ ಸಿದ್ದರಾಮಯ್ಯನವರು ಅದನ್ನು ಸಕ್ಸಸ್ಫುಲಿ ಮಾಡಿ ತೋರಿಸಿದ್ದಾರೆ ಅನ್ನುವ ಒಂದು ಹೆಗ್ಗಳಿಕೆ ನಿಮಗಿದೆ. ಈಗ ಉದ್ಯೋಗಾವಕಾಶಕ್ಕೆ ಬಂದಾಗ ನಿಮ್ಮ ಬ್ಲೂ ಪ್ರಿಂಟ್ ಏನು ಉತ್ತರ ಕರ್ನಾಟಕಕ್ಕೆ? ಈಗ ಇನ್ವೆಸ್ಟ್ಮೆಂಟು ಅಂದರೆ ಮಾತ್ರ ಉದ್ಯೋಗ ಸೃಷ್ಟಿಯಾಗಲಿಕ್ಕೆ ಸಾಧ್ಯ. ಅದಕ್ಕೆ ಈ ಸಾರಿ ಮತ್ತು ಹಿಂದಿನ ಸಾರಿ ಇದ್ದಾಗ, ಹಿಂದೆ ಮುಖ್ಯಮಂತ್ರಿ ಯಾರು ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಮೀಟ್ ಮಾಡಿದೆ ಒಂದು ಸಾರಿ. ಈ ಸಾರಿನೂ ಕೂಡ ಫೆಬ್ರವರಿ ತಿಂಗಳಲ್ಲಿ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಮಾಡ್ತಾ ಇದೆ. ಹೆಚ್ಚಾಗಿ ಉತ್ತರ ಕರ್ನಾಟಕಕ್ಕೆ ಹೆಚ್ಚು ಇಂಡಸ್ಟ್ರಿಗಳು ಬರಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಕಲ್ಯಾಣ ಕರ್ನಾಟಕಕ್ಕೆ ನಾವು 371J ಮಾಡಿದ್ಮೇಲೆ ಅಲ್ಲಿ ಉದ್ಯೋಗದಲ್ಲಿ ಮೀಸಲಾತಿಯನ್ನು ತರ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಹಾಗಾಗಿ ಡಾಕ್ಟ್ರುಗಳು, ಇಂಜಿನಿಯರ್ಗಳು, ಟೀಚರ್ಗಳು, ಪ್ರೊಫೆಸರ್ಗಳು, ಸೈಂಟಿಸ್ಟ್ಗಳು ಎಲ್ಲರೂ ಕೂಡ, ತಹಸೀಲ್ದಾರರು, ಅಸಿಸ್ಟೆಂಟ್ ಕಮಿಷನರ್ಗಳು, ಇವರೆಲ್ಲರೂ ಕೂಡ ಹೆಚ್ಚು ಜನ ಆ ಭಾಗದಲ್ಲಿ ಆಗ್ತಾ ಇದ್ದಾರೆ. ನಂಬರ್ 1. ನಂಬರ್ 2, ಈ ಇನ್ವೆಸ್ಟ್ಮೆಂಟ್ ಮೂಲಕ ಉತ್ತರ ಕರ್ನಾಟಕಕ್ಕೂ ಕೂಡ ಹಳೆ ಮೈಸೂರಲ್ಲಿ ಮಾಡಬಾರದು ಅಂತಲ್ಲ, ಆ ಭಾಗದಲ್ಲೂ ಕೂಡ ಉದ್ಯೋಗ ಸೃಷ್ಟಿಯಾಗಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಇಂಡಸ್ಟ್ರಿಯಲಿಸ್ಟ್ಗಳನ್ನ, ಇನ್ವೆಸ್ಟರ್ಸ್ನ ಮನವೊಲಿಸಿ ಆ ಭಾಗಕ್ಕೆ ಹೆಚ್ಚು ಮಾಡ್ತಕ್ಕಂಥದ್ದು. ಮತ್ತು ಇನ್ಫ್ರಾಸ್ಟ್ರಕ್ಚರ್ ಕೂಡ ಡೆವಲಪ್ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಉತ್ತರ ಕರ್ನಾಟಕ ಇರ್ಬೋದು, ದಕ್ಷಿಣ ಕರ್ನಾಟಕ ಇರ್ಬೋದು, ಅಥವಾ ಹೈದರಾಬಾದ್ ಕರ್ನಾಟಕ ಇರ್ಬೋದು, ಇವೆಲ್ಲ ಭಾಗದಲ್ಲೂ ಕೂಡ ಹೆಚ್ಚು ಉದ್ಯೋಗ ಸೃಷ್ಟಿಯಾಗಲಿಕ್ಕೆ ನಮ್ಮ ಸರ್ಕಾರ ಆದ್ಯತೆ ಮೇಲೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಬೆಳಗಾವಿಯಲ್ಲಿ ಅಧಿವೇಶನ ಶುರು ಮಾಡಿದ್ರಿ. ಈ ಅಧಿವೇಶನಗಳು ಹೋರಾಟದ ಅಧಿವೇಶನ ಅಂತಾನೆ ಒಂದು ರೀತಿಯ ಹೆಸರು ಬಂದ್ಬಿಡ್ತು. ಬೆಳಗಾವಿ ಅಧಿವೇಶನ ಅಂದ್ರೆ ನಾಮಕವಾಸ್ತೆ ಅಧಿವೇಶನ, ಇಲ್ಲಿ ಹೋರಾಟಗಳು ಮಾತ್ರ ನಡೆಯುತ್ತೆ, ಅವರ ಕೂಗುಗಳು ಅಷ್ಟೇ. ಇನ್ನೊಂದು ವರ್ಷ ಬರ್ತಾರೆ, ಒಂದು ಅಧಿವೇಶನ ಮಾಡ್ತಾರೆ, ಹೊರಡ್ತಾರೆ. ಇವತ್ತು ನೀವು ವಿಧಾನಸಭೆಯಲ್ಲಿ ಎಲ್ರಿಗೂ ಆನ್ಸರ್ ಕೊಡ್ತಾ ಇದ್ರಿ. ನಮ್ಮ ಮುಂದೆ ಉತ್ತರ ಕರ್ನಾಟಕದ ಜನ ಇದ್ದಾರೆ. ಐ ಥಿಂಕ್ 1-2 ಕ್ವಶನ್ಗಳನ್ನು ಈಗ ಜನರ ಹತ್ರ ಕೇಳುವ. ನಾಡಿನ ದೊರೆಯಾದ ನೀವಿರ್ತೀರಿ. ಐ ಥಿಂಕ್ ಯಾರಾದರೂ ಅಲ್ಲಿಂದ ಪ್ಲೀಸ್. ಏನು ಬಹಳ ಜನ ಕೈ ಎತ್ತಿರಲ್ಲಪ್ಪ, ಒಬ್ಬೊಬ್ರು ಮಾತಾಡಿ. ಉತ್ತರ ಕೊಡಿ ಅನ್ನುವಂಥ ಕಾರ್ಯಕ್ರಮ ಮಾಡಿದವರಿಗೆ ಅವನೇ ಸಲ್ಲಿಸ್ತೀವಿ. ಯಶವಂತ್ ಅವ್ರಿಗೆ ಕರ್ನಾಟಕದ ಏಕೀಕರಣ ನಂತರ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಅನ್ನುವಂಥ ತಾರತಮ್ಯ ರಾಜಕಾರಣದಿಂದ ಬರ್ತಾ ಇದೆ. ಅಭಿವೃದ್ಧಿ ಯೋಜನೆಗಳು ಉತ್ತರ ಕರ್ನಾಟಕ ದೊರೆತಿಲ್ಲ. ಉತ್ತರ ಕರ್ನಾಟಕಕ್ಕೆ ಆಡಳಿತಾತ್ಮಕ ಸಕಾಲಿಕ ನಿರ್ಧಾರಗಳು, ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ತಾರತಮ್ಯ ಆಗ್ತಾ ಇದೆ. ಆಡಳಿತಾತ್ಮಕ ವಿಚಾರಗಳು ತಾವು ವಿಧಾನಸೌಧದಲ್ಲಿ ಸಚಿವ ಸಂಪುಟದಲ್ಲಿ ಬಹಳ ಗಟ್ಟಿಯಾಗಿ ನಿರ್ಧಾರ ತಗೋತಾರೆ, ಅವು ಈ ಭಾಗದಲ್ಲಿ ಅನುಷ್ಠಾನ ಆಗ್ತಾ ಇಲ್ಲ. ನಮ್ಮ ಸರ್ಕಾರ ಏನು ತೀರ್ಮಾನ ಮಾಡ್ತೀವಿ ಅದನ್ನು ಅನುಷ್ಠಾನ ಮಾಡೇ ಮಾಡ್ತೀವಿ. ಅದು ಉತ್ತರ ಕರ್ನಾಟಕ ಭಾಗ ಇರ್ಬೋದು, ಹೈದರಾಬಾದ್ ಕರ್ನಾಟಕ ಭಾಗ ಇರ್ಬೋದು, ಹಳೆ ದಕ್ಷಿಣ ಕರ್ನಾಟಕ ಭಾಗ ಇರ್ಬೋದು. ಇತ್ತೀಚೆಗೆ ಮೊನ್ನೆ ತಾನೇ ಗುರುವಾರ ಮುಂಬೈ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಅನೇಕ ವಿಷಯಗಳನ್ನು ನಾವು ಚರ್ಚೆ ಮಾಡಿ, ಮೊನ್ನೆ ಬೆಳಗಾಂನಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಆಯಿತು ಗುರುವಾರ ಸಾಯಂಕಾಲ. ಆ ಕ್ಯಾಬಿನೆಟ್ನಲ್ಲಿ ಅನೇಕ ವಿಚಾರಗಳನ್ನು ನಾವು ತೀರ್ಮಾನ ಮಾಡಿದ್ದೀವಿ. ಅವನ್ನು ಇಂಪ್ಲಿಮೆಂಟ್ ಮಾಡೇ ಮಾಡ್ತೀವಿ. ಯಾವ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡ್ತೀವಿ ಅದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ. ಕೆಲವು 2 ತಿಂಗಳುಗಳ ಹಿಂದೆ ಗುಲ್ಬರ್ಗದಲ್ಲಿ ನಾವು ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ದು. ಆ ಕ್ಯಾಬಿನೆಟ್ ಮೀಟಿಂಗ್ ಮಾಡಿ
ಸುಮಾರು 56 ತೀರ್ಮಾನಗಳನ್ನು ಮಾಡೋದು. ಅದರಲ್ಲಿ 50 ವಿಷಯಗಳು ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥವು, ಅವುಗಳ ಬಗ್ಗೆ ತೀರ್ಮಾನ ಮಾಡಿದ್ದೀವಿ. ಅದರಿಂದ ನಾವು ಏನು ತೀರ್ಮಾನ ತಗೋತೀವಿ ಕ್ಯಾಬಿನೆಟ್ನಲ್ಲಿ, ಆ ತೀರ್ಮಾನಗಳನ್ನು ಜಾರಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡ್ತೇವೆ. ಹಾಗಿದ್ರೆ ನಾವು ವಿಧಾನಸಭಾ ಕೇವಲ ಬರಲಿದ್ದು ಚಳಿಗಾಲ ಸೀಮಿತ ಆಗಿದೆ. ಇಲ್ಲಿ ಸಾಕಷ್ಟು ಸರ್ಕಾರಿ ಕಚೇರಿಗೆ ಬಾಡಿಗೆಯಿಂದ ಹೊರಡುತ್ತಾ ಇದೆ. ವಿಧಾನಸಭಾ ಹಾಕಿದ್ರೆ ಈ ಭಾಗದಲ್ಲಿ ಆಡಳಿತಾತ್ಮಕವಾಗಿ ಸಮಾಲೋಚನೆ ಮಾಡಬೇಕಾದ್ರೆ ಸೆಕ್ರೆಟರಿ ಆಫೀಸ್ಗಳ ನೀವು ಈ ವಿಧಾನಸಭಾ ಸ್ಥಾನ ಸಾಕಷ್ಟು ಹೋರಾಟ ಮಾಡಿದ್ರೆ ಇನ್ನೂ ಆಗ್ತಾ ಇಲ್ಲ. ಸರ್ಕಾರದ ಆದೇಶ ಆಗಿದ್ದ ಕಚೇರಿ ಕೂಡ ವಿಧಾನಸಭೆ ಬರ್ತಾರೆ ಸರ್. ಹೀಗಾದ್ರೆ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಅನ್ನುವಂತ ಆಡಳಿತ ನೀವು ಸಮಾನಾಂತರವಾಗಿ ಹೆಂಗ್ ಕಾಣ್ತೀರಿ? ಕಚೇರಿಗಳು ಬರ್ತಾ ಇಲ್ಲ. ಕಚೇರಿಗಳು ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಬೆಂಗಳೂರಿನಲ್ಲಿರ್ತಕ್ಕಂಥ ಕಚೇರಿಗಳನ್ನು ಉತ್ತರ ಕರ್ನಾಟಕಕ್ಕೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನಿಮಗೆ ನೋಡಿ, ಬೆಂಗಳೂರು ಕರ್ನಾಟಕ ರಾಜ್ಯದ ರಾಜಧಾನಿ. ಹೆಚ್ಚಾಗಿ ಬೆಂಗಳೂರು ರಾಜಧಾನಿಯಾಗಿರೋದ್ರಿಂದ ನಾವು ಸರ್ಕಾರ ಕೂಡ ಅಲ್ಲೇ ಹೆಚ್ಚು ಕೆಲಸ ಮಾಡಬೇಕಾಗುತ್ತೆ. ಆದರೆ ಹಾಗಂತೇಳಿ ಮುಂಬೈ ಕರ್ನಾಟಕನ, ಕಲ್ಯಾಣ ಕರ್ನಾಟಕನ ನೆಗ್ಲೆಕ್ಟ್ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲವೇ ಇಲ್ಲ. ಎಲ್ಲ ಇಡೀ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿ ಆದಾಗ ಮಾತ್ರ ಕರ್ನಾಟಕ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ. ಈಗ ಹಂಗಿದ್ರೆ ಹೈದರಾಬಾದ್ ಕರ್ನಾಟಕಕ್ಕೆ 5,000 ಕೋಟಿ ಯಾಕೆ ಖರ್ಚು ಮಾಡ್ತಿದ್ದೋ ನಾವು? ವಿಶೇಷ ಅನುದಾನ ಅದು. 5,000 ಕೋಟಿ ಅನುದಾನವನ್ನು ಯಾಕೆ ಖರ್ಚು ಮಾಡ್ತಾ ಇದ್ದು? ಹೋದ ವರ್ಷ 3,000 ಕೋಟಿ ಖರ್ಚು ಕೊಟ್ಟಿದ್ರು, ಈ ವರ್ಷ 5,000 ಕೋಟಿ ಕೊಟ್ಟಿದ್ದೀವಿ. ಈ ತಾರತಮ್ಯ ಹೋಗ್ಲೇಬೇಕು ಅಂತಲೇ ನಂಜುಂಡಪ್ಪನವ್ರ ವರದಿಯಾಗಿದ್ದು, ನಂಜುಂಡಪ್ಪನವರ ಕಮಿಷನ್ ಆಗಿದ್ದದು, ಸಮಿತಿ ಆಗಿದ್ದದು. ಆಮೇಲೆ ಈಗ ನಾವು ಬಂದ ಮೇಲೆ ಗೋವಿಂದರಾವ್ ಸಮಿತಿಯನ್ನು, ಅವರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ರಚನೆ ಮಾಡಿದ್ದೀವಿ. ಅವರು ವರದಿ ಕೊಟ್ಟ ಮೇಲೆ ಏನು ತಾರತಮ್ಯ ಯಾವ್ಯಾವ ತಾಲೂಕುಗಳಲ್ಲಿದೆ, ಯಾವ್ಯಾವ ತಾಲೂಕು ಹಿಂದುಳಿದಿದೆ, ಈಗ ನಂಜುಂಡಪ್ಪನವ್ರ ವರದಿನಲ್ಲಿ ಮೋಸ್ಟ್ ಬ್ಯಾಕ್ವರ್ಡ್, ಮೋರ್ ಬ್ಯಾಕ್ವರ್ಡ್, ಬ್ಯಾಕ್ವರ್ಡ್ ಅಂತ 3 ಭಾಗಗಳನ್ನು ಮಾಡಿದರು. ಆ ಥರ ಇನ್ನೂ ಇದ್ದರೆ ತಾಲೂಕುಗಳು, ಅದು ಉತ್ತರ ಕರ್ನಾಟಕ ಇರ್ಬೋದು, ದಕ್ಷಿಣ ಕರ್ನಾಟಕ ಇರ್ಬೋದು, ಯಾವುದೇ ಭಾಗದಲ್ಲಿದ್ದರೂ ಕೂಡ ಅದನ್ನು, ಆ ತಾರತಮ್ಯವನ್ನು ಹೋಗಲಾಡಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ಸ್ವತಂತ್ರ ಭಾರತದ ಅತಂತ್ರ ಯೋಜನೆಗಳೆಂದೇ ಖ್ಯಾತಿ ಪಡೆದ ಕೃಷ್ಣಾ ಮೇಲ್ದಂಡೆ ಯೋಜನೆ ಅನುಷ್ಠಾನ ಆಗಿಲ್ಲ. ಕಳೆದ 6 ದಶಕಗಳಿಂದ ನೆನಗುದಿಗೆ ಬಿದ್ದಿದೆ. ಯಾವುದು? ಕೃಷ್ಣಾ ಮೇಲ್ದಂಡೆ ಯೋಜನೆ ನೆನಗುದಿಗೆ ಬಿದ್ದಿದೆ. ಇದಕ್ಕೆ ಸದ್ಯ 0.5 ನಮ್ಮ ರಾಜ್ಯದ ಒಟ್ಟು ಬಜೆಟ್ನಲ್ಲಿ 0.5% ಹಣ ಇಡಾಕತ್ತಾರ. ಕೇವಲ ಇದನ್ನ 10ರಿಂದ 15% ನಮ್ಮ ರಾಜ್ಯದ ಒಟ್ಟು ಬಜೆಟ್ನಲ್ಲಿ 10ರಿಂದ 15% ಬಜೆಟ್ ಇದ್ದಾಗ ಮಾತ್ರ ಇದು ಪೂರ್ಣ ಆಗ್ಲಿಕ್ಕೆ ಸಾಧ್ಯ ಐತಿ. ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು 2023ರಲ್ಲಿ ನಮ್ಮ ಜಿಲ್ಲೆಗೆ ಬಂದಾಗ ಏನು ಪ್ರತಿ ವರ್ಷ 40,000 ಕೋಟಿಯಂತೆ 5 ವರ್ಷದಲ್ಲಿ 2 ಲಕ್ಷ ಕೋಟಿ ಹಣ ಒದಗಿಸಿ ಎಲ್ಲ ನೀರಾವರಿ ಯೋಜನೆ ಪೂರ್ಣ ಮಾಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ನಾವು ಅವ್ರನ್ನ ಕೇಳೋದೇನಂದ್ರೆ, ಈ ಅನುಷ್ಠಾನ, ನೀರಾವರಿ ಗ್ಯಾರಂಟಿ ಅನುಷ್ಠಾನ ಯಾವಾಗ? ಕೃಷ್ಣಾ ಮೇಲ್ದಂಡೆ ಯೋಜನೆಯಲ್ಲಿ 519 ಅಡಿಯಿಂದ 524 ಅಡಿಗೆ ಏರಿಸಬೇಕಾದಂಥದ್ದು ನಮಗೆ 2ನೇ ಆಯೋಗ ಕೊಟ್ಟಿರ್ತಕ್ಕಂಥ ವರದಿ. ಅದು 3ನೇ ಹಂತದ ಯೋಜನೆ ಅಂತ ಮಾಡಬೇಕು. ಇನ್ ದಿ ಮೀನ್ ವೈಲ್ ಆಂಧ್ರ ಡಿವೈಡ್ ಆಯಿತು, ತೆಲಂಗಾಣ ಮತ್ತು ಆಂಧ್ರ ಅಂತೇಳಿ. ಆಂಧ್ರ ಪ್ರದೇಶ ಡಿವೈಡ್ ಆದಮೇಲೆ ಅವರಿಬ್ಬರ ಮಧ್ಯೆ ಜಗಳ. ಈಗ ಹಂಚಿಕೆ ಆಗಿರ್ತಕ್ಕಂಥ ನೀರನ್ನು ನಮಗೆಷ್ಟು ಬೇಕು, ಅವ್ರಿಗೆ ಎಷ್ಟು ಬೇಕು, ಮತ್ತು ಇದನ್ನು ಕೂಡ ಚಾಲೆಂಜ್ ಮಾಡಿದ್ದಾರೆ. ಸೊ ಅದು ಕೋರ್ಟ್ಗೂ, ಸುಪ್ರೀಂ ಕೋರ್ಟ್ ಮುಂದೆ ಇದೆ. ನಂಬರ್ 1. ನಂಬರ್ 2, ಇದು ಈ 519ರಿಂದ 524ಕ್ಕೆ ಹೆಚ್ಚು ಮಾಡಿದಾಗ, ಅಪ್ಪರ್ ಕೃಷ್ಣ ನಾವು ಹೆಚ್ಚು ಮಾಡಿದಾಗ ಮುಳುಗಡೆ ಆಗತ್ತೆ. ಮುಳುಗಡೆಗೆ ಸುಮಾರು 73,000 ಎಕರೆ ಇವತ್ತು ಹೆಚ್ಚಾಗಿ ಮುಳುಗಡೆ ಆಗುತ್ತೆ. ಮತ್ತು ರಿಹ್ಯಾಬಿಟೇಷನ್ನು ಇವಕ್ಕೆಲ್ಲ ಸುಮಾರು 1 ಲಕ್ಷ ಚಿಲ್ಲರೆ ಎಕರೆ ಅಷ್ಟು ಮಾಡಬೇಕಾಗ್ತದೆ. ಸೊ ಅದು ಇಲ್ಲಿವರೆಗೆ ಸುಮಾರು 2,000 ಚಿಲ್ಲರೆ
ಮತ್ತು ರಿಹಾಬಿಟೇಷನ್ 3,000 ಚಿಲ್ಲರೆ ಅಷ್ಟೇ ಆಗಿರೋದು, ಇಲ್ಲಿವರೆಗೂ ಮಾಡಿಲ್ಲ. ಮೊದಲು ಏನು ಮಾಡಬೇಕಾಗಿತ್ತು ಹಿಂದಿನ ಸರ್ಕಾರದವರು, ಈ ನೀರಾವರಿ ಅಕ್ವಿಷನ್ ಆಗಬೇಕಾಗಿತ್ತಲ್ಲ, ಮುಳುಗಡೆ ಆಗ್ತಿತ್ತಲ್ಲ, ಇದಕ್ಕೆ ಅಕ್ವೈರ್ ಮಾಡ್ಕೊಬಿಡ್ಬೇಕಾಗಿತ್ತು, ಅದು ಮಾಡಿಲ್ಲ. ಸೊ ಈಗ ದುಡ್ಡು ಎಲ್ಲ ಜಾಸ್ತಿ ಆಗ್ಬಿಟ್ಟದೆ. ಒಂದು ಎಕರೆಗೆ ಹೌದು 35-40 ಲಕ್ಷ 50 ಲಕ್ಷದವರೆಗೂ ಕೇಳಲಿಕ್ಕೆ ರೈತರು ಪ್ರಾರಂಭ ಮಾಡಿದ್ದಾರೆ. ಸೊ ಅದನ್ನು ಇವತ್ತು ಮೀಟಿಂಗ್ ಕರೆದಿದ್ದೀನಿ ನಾನು. ಇವತ್ತು ಕೃಷ್ಣಾ ಮೇಲ್ದಂಡೆ ಸಂತ್ರಸ್ತರು 4 ಗಂಟೆಗೆ ಮೀಟಿಂಗ್ ಕರೆದಿದ್ದೀನಿ. ಇವತ್ತು ಅದೇನು ರೈತರು ಏನು ಹೇಳ್ತಾರೆ ಅದರ ಅಭಿಪ್ರಾಯ ಕೇಳ್ಕೊಂಡು ಸರ್ಕಾರ ರೈತರ ಪರವಾದಂಥ ಒಂದು ತೀರ್ಮಾನವನ್ನು ಮಾಡ್ತೀವಿ. ನಾವು ಈಗಾಗಲೇ ಅನೇಕ ಬಾರಿ ಹೋರಾಟಗಳನ್ನು ಮಾಡಿದ್ದೀವಿ. ಕೆಲವೊಂದು ಇಲಾಖೆ 15 ಇಲಾಖೆಯನ್ನಾದರೂ ಸುವರ್ಣಸೌಧದಲ್ಲಿ ಕಾರ್ಯ ಪ್ರವರ್ತನೆ ಮಾಡಿದೆ ಅಂತೇಳಿ ಅದನ್ನೂ ಮಾಡಲಿಲ್ಲ. ಈಗ ನೀವು ದಕ್ಷಿಣ ಮತ್ತು ಉತ್ತರ ಕರ್ನಾಟಕ ತಾರತಮ್ಯ ಇಲ್ಲ ಅಂತ ಹೇಳ್ತೀರಿ. ಬಹಳ ತಾರತಮ್ಯ ಅದ. ನೀವು ದಕ್ಷಿಣ ಕರ್ನಾಟಕದಾಗ ಹೋದ್ರೆ 130 ಕಿಲೋಮೀಟರ್ದಾಗ 300-400 ಜಿಲ್ಲೆ ಅದಾವ. ಒಂದು ಹೋಬಳಿ ಅಂದ್ರೆ ಒಂದು ತಾಲೂಕು ಅದ. ನಮ್ಮ ಬೆಳಗಾವಿ ಜಿಲ್ಲೆ ಸುಮಾರು 300 ಕಿಲೋಮೀಟರ್ ಒಂದೇ ಜಿಲ್ಲೆ ಇಟ್ಟಿದ್ದೀರಿ. ಇದು ತಾರತಮ್ಯ ಅಲ್ಲೋ ಹೌದು. ಮತ್ತೆ ಅಲ್ಲಿ 130 ಕಿಲೋಮೀಟರ್ದಾಗ 4 ಫಂಡ್ ಕೊಡ್ತೀರಿ, 300 ಕಿಲೋಮೀಟರ್ಗೆ ಒಂದೇ ಫಂಡ್ ಕೊಡ್ತೀರಿ, ಸುಮಾರು 1%. ಅಲ್ಲಿ 4% ಕೊಡ್ತೀರಿ. ಅಂದ್ರೆ ತಾರತಮ್ಯ ಹೌದೋ ಅಲ್ಲೋ. ಈಗಾಗಲೇ ಸರ್ ಹೇಳಿದಾಗ ಅನೇಕ ಇಲಾಖೆಗಳಲ್ಲಿ ಅನೇಕ ನೀವು ಎಜುಕೇಶನ್ ಇರಬಹುದು, ವೈದ್ಯಕೀಯ ಇರಬಹುದು. ನಮ್ಮಲ್ಲೇ 15 ಕಿಲೋಮೀಟರ್ಗೆ 10 ಕಿಲೋಮೀಟರ್ಗೆ ಒಂದು ವೈದ್ಯಕೀಯ ಸೌಲಭ್ಯ ಇದ್ರೆ ಅಲ್ಲಿ 5 ಕಿಲೋಮೀಟರ್ 3 ಕಿಲೋಮೀಟರ್ಗೆ ಒಂದು ವೈದ್ಯಕೀಯ ಸೌಲಭ್ಯ ಇದೆ. ದಯಮಾಡಿ ಈ ತಾರತಮ್ಯ ಹೋರಾಡಿಸ್ಬೇಕು. ತಾರತಮ್ಯ ಇರ್ತಕ್ಕಂಥದ್ದು ನಿಜ ಅಂತೇಳಿ ಇದೆ ಅಂತೇಳಿ ನಂಜುಂಡಪ್ಪನವರು ವರದಿ ಕೊಟ್ಟಿದ್ದಾರೆ ಅಲ್ವಾ? ಡಾಕ್ಟರ್ ನಂಜುಂಡಪ್ಪನವರು ವರದಿ ಕೊಟ್ಟಿದ್ದಾರೆ. ಅದು ಬರೀ ಉತ್ತರ ಕರ್ನಾಟಕಕ್ಕೆ ಸೀಮಿತವಾಗಿ ಕೊಟ್ಟಿರ್ತಕ್ಕಂಥ ವರದಿ ಅಲ್ಲ, ಇಡೀ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ವರದಿ. ಈಗ ಫಾರ್ ಎಕ್ಸಾಂಪಲ್ ಇದು ದಕ್ಷಿಣ ಕರ್ನಾಟಕದಲ್ಲಿ ಚಾಮರಾಜನಗರ ಜಿಲ್ಲೆ ಅತಿ ಹಿಂದುಳಿದ ಜಿಲ್ಲೆ, ಆಮೇಲೆ ಹೆಗ್ಗಡದೇವನಕೋಟೆ ತಾಲೂಕು, ಅವು ಹಿಂದುಳಿದಿರುವ ಹಾಗಂತೇಳಿ ಹೆಚ್ಚು ಹಿಂದುಳಿದಿರ್ತಕ್ಕಂಥವು ಗುಲ್ಬರ್ಗ ಡಿವಿಷನ್. ಹೈದರಾಬಾದ್ ಕರ್ನಾಟಕದಲ್ಲಿ ಅತ್ಯಂತ ಹಿಂದುಳಿದ ತಾಲೂಕುಗಳು ಹೆಚ್ಚಾಗಿರ್ತಕ್ಕಂಥದ್ದು ಕಲಬುರಗಿ ಡಿವಿಷನ್ ಅಲ್ಲಿ. ಅದಕ್ಕೆ ನಂಜುಂಡಪ್ಪನವರು ವರದಿ ಕೊಟ್ಟ ಮೇಲೆ ಈಗ 10 ವರ್ಷಕ್ಕಿಂತ ಜಾಸ್ತಿ ಆಗಿದೆ, 15 ವರ್ಷಕ್ಕಿಂತ ಜಾಸ್ತಿ ಆಗಿದೆ. ಅದು ಈ 15 ವರ್ಷಗಳಲ್ಲಿ ಎಷ್ಟರ ಮಟ್ಟಿಗೆ ಈ ತಾರತಮ್ಯ ನಿವಾರಣೆ ಆಗಿದೆ, ಆಗಿಲ್ಲದೆ ಇರತಕ್ಕಂಥ ಇನ್ನೂ ಯಾವ ತಾಲೂಕುಗಳಿದ್ದಾವೆ. ಈಗ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅನೇಕ ನಮ್ಮ ಸರ್ಕಾರ ಇದೆ, ಜೆ.ಎಚ್. ಪಟೇಲ್ ಇದ್ದಾಗಲೇ ಹೊಸ ಜಿಲ್ಲೆಗಳನ್ನೆಲ್ಲ ನಿರ್ಮಾಣ ಮಾಡದ್ದು, ಹೊಸ ತಾಲೂಕುಗಳನ್ನು ನಾವು ಇದ್ದಾಗಲೇ ಮಾಡದ್ದು, ಗೊತ್ತಾಯ್ತಲ್ಲ. ಇನ್ನೂ ಬೆಳಗಾವಿ ಜಿಲ್ಲೆ ಅವತ್ತು ಇದ್ದಂಥ MLAಗಳು ಡಿವಿಷನ್ ಮಾಡೋದು ಬೇಡ ಅಂತ ಹೇಳಿ 2 ಜಿಲ್ಲೆ ಮಾಡಬೇಕು ಅಂತ ಇತ್ತು ಅವತ್ತು ಬೆಳಗಾಮನ್ನ. ಅದು ಮಾಡಬಾರ್ದು ಅಂತ ಇದೆ. ಈಗಲೂ ಕೂಡ ನಾನು ಮಾಡೋಕ್ಕೆ ಅದನ್ನು MLAಗಳನ್ನೆಲ್ಲ ಕರೆದು ಒಂದು ತೀರ್ಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಈಗ ಬಿಜಾಪುರ ಒಂದೇ ಜಿಲ್ಲೆ ಇದೆಯಾ? 2 ಜಿಲ್ಲೆ ಆಯಿತು. ಬಾಗಲಕೋಟೆ ಮತ್ತು ಬಿಜಾಪುರ ಆಯಿತು. ಬೆಳಗಾಮು, ಗದಗು, ಹಾವೇರಿ, ಹುಬ್ಳಿ, ಧಾರವಾಡ ಅಂತ 3 ಜಿಲ್ಲೆಗಳಾದವು. ಸೊ ಕೆಲವು ಆಗಿದ್ದಾವೆ, ಇನ್ನೂ ಕೂಡ. ಅದಕ್ಕೆ ನಂಜುಂಡಪ್ಪನವರ ವರದಿ ಅದರ ಪರಿಣಾಮ ಏನಾಯಿತು ಅಂತ ತಿಳ್ಕೊಳ್ಳಿಕ್ಕೆ ಮತ್ತೆ ಹೊಸದಾಗಿ ಏನು ಮಾಡಬೇಕು ಅಂತ ಮಾಡಲಿಕ್ಕೋಸ್ಕರ ಗೋವಿಂದರಾವ್ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ಮಾಡಿದ್ದೀವಿ. ಅದರ ರಿಪೋರ್ಟ್ ಬಂದ ಮೇಲೆ, ಅದರ ವರದಿ ಬಂದ ಮೇಲೆ ನಾವು ಕೂಡಲೇ ಕಾರ್ಯೋನ್ಮುಖರಾಗ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ಸರ್ ನಮಸ್ಕಾರಗಳು. ತಾವು 13 ಸಲ ಆರ್ಥಿಕ ತಜ್ಞರಾಗಿ ಬಜೆಟ್ಗಳನ್ನ ಮಂಡನೆ ಮಾಡಿದಿರಿ, ಒಳ್ಳೆಯ ಬಜೆಟ್ಗಳನ್ನ. ಅದಕ್ಕೆ ಮೊದಲು ತಮಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಈ ನಮ್ಮದೇನಪ್ಪ ಬೇಡಿಕೆ ಅಂದರೆ ಈ ಉತ್ತರ ಕರ್ನಾಟಕಕ್ಕೆ ತಾವು ಈಗಾಗಲೇ ಸಾಕಷ್ಟು ಒತ್ತು ಕೊಟ್ಟಿದ್ದೀರಿ. ಈ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕಕ್ಕಾಗಿಯೇ ಒಂದು ಪ್ರತ್ಯೇಕ ಬಜೆಟ್ನ ಸಿದ್ದರಾಮಯ್ಯ ಸಾಹೇಬರದಾಗ ಮಾಡಿರ್ತೇವೆ. ಒಂದು ತಾರತಮ್ಯ ಒಂದು ಸೆಕೆಂಡ್ನಲ್ಲಿ ನೀವು ಉತ್ತರ ಕರ್ನಾಟಕಕ್ಕೆ ಅಂತ ಒಂದು ಸಪರೇಟ್ ಬಜೆಟ್ ಅನ್ನು ಮಾಡ್ತೀರನ್ನೋ ಆಶಾಭಾವನೆ ಹೊಂದಿದ್ದಾರೆ ಅವರು. ಈಗ ನೋಡಿ, ನಾವು 5 ಗ್ಯಾರಂಟಿ ಯೋಜನೆಗಳನ್ನು ಮಾಡಿದ್ದೀವಿ. ಇದಕ್ಕೆ ಯಾವುದಾದ್ರು ಧರ್ಮ ಇದೆಯಾ, ಜಾತಿ ಇದೆಯಾ, ಅಥವಾ ಯಾವುದಾದ್ರು ರೀಜನ್ ಇದೆಯಾ? ಎಲ್ಲ ಬಡವರಿಗೂ ಕೂಡ ಸುಮಾರು 4.25 ಕೋಟಿ ಜನ ಇದರ ಲಾಭವನ್ನು ಪಡೀತಾ ಇದ್ದಾರೆ. ಈಗ ಉತ್ತರ ಕರ್ನಾಟಕದ ಮಹಿಳೆಯರಿಗೆ ನಾವು ಗೃಹಲಕ್ಷ್ಮಿ ಯೋಜನೆ ಕೊಟ್ಟಿಲ್ವಾ?
ಅವ್ರಿಗೆ 10 kg ಅಕ್ಕಿ ಕೊಡ್ತಕ್ಕಂಥದ್ದು ಮಾಡಿಲ್ವಾ? ಎಲ್ರಿಗೂ ಬಸ್ನಲ್ಲಿ ಮಾಡಿ ಫ್ರೀಯಾಗಿ ಮಾಡಿಲ್ವಾ? ಎಲ್ಲ ಈಗ ಅದನ್ನ ಪರಿಶೀಲನೆ ಮಾಡೋಣ. ನಮಗೆ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅಂತಕ್ಕಂಥ ಭಾವನೆ ಇಲ್ಲ. ಎಲ್ಲರೂ ಕೂಡ ಕನ್ನಡಿಗರೇ. ಎಲ್ಲ ಕನ್ನಡಿಗರ ಅಭಿವೃದ್ಧಿ ಆಗಬೇಕು. ಎಲ್ಲ ಕನ್ನಡಿಗರ ಬಡವರು ಇದಾರಲ್ಲ, ಎಲ್ಲ ಜಾತಿನಲ್ಲಿ, ಎಲ್ಲ ಧರ್ಮದಲ್ಲಿ, ಎಲ್ಲ ಭಾಷೆಯಲ್ಲಿ ಇರ್ತಕ್ಕಂಥ ಎಲ್ಲ ಕನ್ನಡಿಗರು ಆರ್ಥಿಕವಾಗಿ ಸಾಮಾಜಿಕವಾಗಿ ಅಭಿವೃದ್ಧಿ ಆದಾಗ ಮಾತ್ರ ನಾವು ಸಮಾನತೆ ತರಲಿಕ್ಕೆ ಸಾಧ್ಯ ಆಗ್ತದೆ. ಬಸವಣ್ಣ ಕ್ರಾಂತಿ ಮಾಡೋದು ಯಾತಿಗೆ, ಸಾಮಾಜಿಕ ಕ್ರಾಂತಿ ಮಾಡೋದು ಯಾಕೆ? ನಮ್ಮಲ್ಲಿ ತಾರತಮ್ಯ ಇದೆ, ಆರ್ಥಿಕ ತಾರತಮ್ಯ ಇದೆ, ಸಾಮಾಜಿಕ ತಾರತಮ್ಯ ಇದೆ, ಅಸಮಾನತೆ ಇದೆ, ಸಮಾಜದಲ್ಲಿ ರೀಜನಲ್ ಅಸಮಾನತೆ ಇದೆ. ಇದನ್ನೆಲ್ಲ ಹೋಗ್ಲಾಡಿಸ್ಲಿಕ್ಕೋಸ್ಕರವಾಗಿ, ಸಮಾಜದಲ್ಲಿ ಎಲ್ಲರೂ ಮುಖ್ಯವಾಹಿನಿಗೆ ಬರಲಿಕ್ಕೋಸ್ಕರವಾಗಿ ಸಮಾಜ ನಿರ್ಮಾಣ ಬೇಕು. ಅದಕ್ಕೋಸ್ಕರ ಜಾತಿ ವ್ಯವಸ್ಥೆ ಹೋಗಬೇಕು, ಮೂಢನಂಬಿಕೆಗಳೆಲ್ಲ ಹೋಗಬೇಕು, ಕರ್ಮ ಥಿಯರಿಗಳೆಲ್ಲ ಹೋಗಬೇಕು. ಇವನ್ನೆಲ್ಲ ಮಾಡಿ ಅದಕ್ಕೆ ಕಾಯಕವೇ ಕೈಲಾಸ ಅಂತ ಹೇಳಿದ್ರು. ಕಾಯಕವೇ ಕೈಲಾಸ. ಅದಕ್ಕೆ ಒಬ್ಬೊಬ್ಬರು ನಮ್ಮಲ್ಲಿ ತಾರತಮ್ಯ ಇಲ್ಲ, ಒಳ್ಳೆಯವರು ಒಪ್ಕೊಳ್ತಾ ಇದ್ದೀನಿ. ಇಲ್ಲೇ ಕೆಲವು ಭೌಗೋಳಿಕ ಏನಪ್ಪಾ ತಾರತಮ್ಯ ಅಂದ್ರೆ, ದಕ್ಷಿಣ ಕರ್ನಾಟಕದಲ್ಲಿ 20,165 ಕಂದಾಯ ಗ್ರಾಮಗಳಿವೆ. ಆದರೆ ಉತ್ತರ ಕರ್ನಾಟಕದಲ್ಲಿ ಕೇವಲ 9,571 ಗ್ರಾಮ ಪಂಚಾಯತಿಗಳು. ಅಲ್ಲಿ 3,364 ಸರ್ ದಕ್ಷಿಣ ಕರ್ನಾಟಕದಲ್ಲಿ. ನಮ್ಮಲ್ಲಿ ಕೇವಲ 2,792 ಸರ್ ಪ್ರಾಥಮಿಕ ಶಾಲೆಗಳು ಇದೆ ಸರ್ ಹೇಳಿದ್ರು. ದಕ್ಷಿಣ ಕರ್ನಾಟಕ ಭಾಗದಲ್ಲಿ 34,575 ಸರ್. ಇಲ್ಲಿ ಉತ್ತರ ಕರ್ನಾಟಕದಲ್ಲಿ 24,980 ಸರ್. ಇನ್ನು ಪ್ರೌಢಶಾಲೆ ಸರ್ ಅಲ್ಲೇ 8,296 ಇದ್ದರೆ ನಮ್ಮಲ್ಲಿ 5,556 ಸರ್. ಒಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆ ಭಾಗದಲ್ಲಿ 750, ನಮ್ಮಲ್ಲಿ ಕೇವಲ 457. ಪದವಿ ಕಾಲೇಜುಗಳು ಅಲ್ಲೇ 1,308, ನಮ್ಮಲ್ಲಿ ಕೇವಲ 1,059. ನೀವು ತಾರತಮ್ಯ. ಅದಕ್ಕೋಸ್ಕರನೇ ಇವೆಲ್ಲ ನೀವು ಹೇಳ್ತಕ್ಕಂಥದ್ದೆಲ್ಲ ಸರಿ ಇದೆ. ಇವೆಲ್ಲ ನೋಡಿ, ದಕ್ಷಿಣ ಕರ್ನಾಟಕ ಅಂತಂದ್ರೆ ಚಿತ್ರದುರ್ಗದವ್ರಿಗೆ ಇತ್ತು. ಚಿತ್ರದುರ್ಗ ಜಿಲ್ಲೆ ಡಿವೈಡ್ ಆಯಿತು, ದಾವಣಗೆರೆ ಮತ್ತೆ ಚಿತ್ರದುರ್ಗ ಆಯಿತು. ಅಲ್ಲಿವರೆಗೂ ಮೈಸೂರು ರಾಜ್ಯ ಇತ್ತು. ಮೈಸೂರು ರಾಜ್ಯ ಇತ್ತು. ಆ ಕಾಲದಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಯಿತು. ನಾಲ್ವಡಿ ಕೃಷ್ಣರಾಜ ಒಡೆಯರು ಈ ಭಾಗದನ್ನು ಮಾಡ್ತು. ಈಗ ಹೈದರಾಬಾದ್ ಕರ್ನಾಟಕ ಎಲ್ಲಿಗೆ ಸೇರಿತ್ತು? ಹೈದರಾಬಾದ್ಗೆ ಸೇರಿತ್ತು. ಅಲ್ಲಿದ್ದಂಥ ಯಾರವರು ನಿಜಾಮರು, ಅವರು ಇದು ಮಾಡಲಿಲ್ಲ. ಉತ್ತರ ಕರ್ನಾಟಕ ಇದು ಮುಂಬೈ ಕರ್ನಾಟಕ ಎಲ್ಲಿ ಸೇರಿತ್ತು? ಮಾಡಲಿಲ್ಲ. ಈಗೆಲ್ಲ ಏಕೀಕರಣ ಆದಮೇಲೆ ಸ್ವಲ್ಪ ತಾರತಮ್ಯ ಆಗಿ ಕೆಲವು ವರ್ಷ ಮುಂದುವರಿತಕ್ಕಂಥದ್ದು. ನಾವು ತಾರತಮ್ಯ ಮಾಡ್ತಾ ಇರಲಿಲ್ಲ. ಭೌಗೋಳಿಕವಾಗಿ ಮತ್ತೆ ಆರ್ಥಿಕವಾಗಿ ಸಾಮಾಜಿಕವಾಗಿ ತಾರತಮ್ಯಗಳು ಇದ್ದವು. ಅದು ಐತಿಹಾಸಿಕವಾಗಿ ಬಂದಿದ್ದಂಥ ಬಳುವಳಿ ಕರ್ನಾಟಕಕ್ಕೆ. ಅದಕ್ಕೆ ಅದನ್ನು ಸರಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನಂಜುಂಡಪ್ಪನವ್ರ ವರದಿ ಆಯಿತು, ಈಗ ಗೋವಿಂದರಾವ್ ಅವರ ವರದಿ ಬಂದ ಮೇಲೆ, ಅದರ ರಿಪೋರ್ಟ್ ಬಂದ ಮೇಲೆ ಇನ್ನೂ ಯಾವ ತಾಲೂಕುಗಳು ಅಥವಾ ಯಾವ ಭಾಗದಲ್ಲಿ ಶೈಕ್ಷಣಿಕವಾಗಿ ತಾರತಮ್ಯ ಇದೆ, ವೈದ್ಯಕೀಯ ಕ್ಷೇತ್ರದಲ್ಲಿ ತಾರತಮ್ಯ ಇದೆ, ಅಭಿವೃದ್ಧಿ ಕೆಲಸಗಳಲ್ಲಿ ತಾರತಮ್ಯ ಇದೆ, ಅದನ್ನೆಲ್ಲ ಸರಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ. ನಮಸ್ಕಾರ, ನಾನು ಕಾನೂನು ವಿದ್ಯಾರ್ಥಿ ಸರ್. ಈಗಾಗಲೇ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಇದೆ. UUCMS ಅಂತ ಎಲ್ಲ ಯೂನಿವರ್ಸಿಟಿಗಳಿಗೆ ಒಂದು ಪೋರ್ಟಲ್ ಅನ್ನ ಬಿಟ್ಟಿದ್ದೀರಿ. ಒಂದಿಷ್ಟು ಉತ್ತರ ಕರ್ನಾಟಕದ ಯೂನಿವರ್ಸಿಟಿಗಳನ್ನ ಅದು ಇನ್ನೂ ಅಳವಡಿಸಿಕೊಂಡಿಲ್ಲ. ಅಳವಡಿಸಿಕೊಂಡಂತ ಯೂನಿವರ್ಸಿಟಿಗಳಲ್ಲಿ ತಾಂತ್ರಿಕ ದೋಷವಾಗಿ ವಿದ್ಯಾರ್ಥಿಗಳ ಭವಿಷ್ಯವನ್ನ, ಅಂದ್ರೆ ವಿದ್ಯಾರ್ಥಿಗಳ ಫಲಿತಾಂಶದಲ್ಲಿ ಹಾಗಾಗಿದೆ ಅಂತ ವಿಸಿಗಳು ಹೇಳ್ತಾ ಇದ್ದಾರೆ. ಇದು ಸರ್ಕಾರದ ಲಕ್ಷ್ಯಕ್ಕೆ ಬಂದಿದೆನೋ ಅಥವಾ ಬಂದಿದ್ರು ಕೂಡ ನಿರ್ಲಕ್ಷ್ಯನ ಮಾಡ್ತಿದಾರೋ ಅನ್ನೋದು ನನ್ನ ಪ್ರಶ್ನೆ. ಯಾವುದನ್ನು ಕೂಡ ನಿರ್ಲಕ್ಷ್ಯ ಮಾಡಲ್ಲ. ಯಾವ ಸರ್ಕಾರದಿಂದ ನೇಮಿತವಾದಂಥ ಅಥವಾ ಸರ್ಕಾರಕ್ಕೆ ಬಂದಿರತಕ್ಕಂಥ ವರದಿಗಳ ಮೇಲೆ ಯಾವುದನ್ನು ಕೂಡ ತಾರತಮ್ಯ ಮಾಡೋದಾಗ್ಲಿ ನಿರ್ಲಕ್ಷ್ಯ ಮಾಡೋದಾಗ್ಲಿ ಪ್ರಶ್ನೆ ಇಲ್ಲ. ನಮಗೆ ಸಮಗ್ರ ಕರ್ನಾಟಕ ಅಭಿವೃದ್ಧಿ ಆಗ್ತದೆ. ಸಮಗ್ರ ಕರ್ನಾಟಕದಲ್ಲಿರ್ತಕ್ಕಂಥ 7 ಕೋಟಿ ಜನರ ಆರ್ಥಿಕವಾದಂಥ ಸಾಮಾಜಿಕವಾದಂಥ ಅಭಿವೃದ್ಧಿ ಆಗಬೇಕು. ಅದು ನಮ್ಮ ಗುರಿ. ಅದಕ್ಕೋಸ್ಕರ ನಾವು ಕೆಲಸ ಮಾಡ್ತಾ ಇದ್ದೀವಿ.
ಆ ಥರದ ಭಾವನೆಗಳಿದ್ದರೆ ದಯಮಾಡಿ ಅದನ್ನು ತೆಗೆದಾಕಿ ನಿಮ್ಮ ಮನಸ್ಸಿನಿಂದ. ಕೃಷ್ಣಾ ಭಾಗ್ಯ ಜಲಾಶಯ ನಿಗಮವು ಬೆಂಗಳೂರಿನಿಂದ ಆಲಿಮಟ್ಟಿಗೆ ಸ್ಥಳಾಂತರ ಆಗಬೇಕು ಅಂತೇಳಿ ಸರ್ಕಾರ ಎಷ್ಟೋ ಸಲ ಆದೇಶ ಮಾಡಿತ್ತು. ಆದರೂ ಅಧಿಕಾರಿಗಳು ಬೆಂಗಳೂರು ಬಿಟ್ಟು ಆಲಿಮಟ್ಟಿಗೆ ಬರ್ತಾ ಇಲ್ಲ. ಮತ್ತೆ ನಾನು ಒಂದು ರಿಟ್ ಪಿಟಿಷನ್ ಹಾಕಿದ್ದೆ, ಆಲಿಮಟ್ಟಿಗೆ ಕೃಷ್ಣಾ ಭಾಗ್ಯ ಜಲಾಶಯ ನಿಗಮ ಟ್ರಾನ್ಸ್ಫರ್ ಆಗಲಿ ಅಂತೇಳಿ. ಇವರು ಹೈಕೋರ್ಟಿಗೆ 9/8/2024 ಆಲ್ರೆಡಿ ನಾವು 21ರಲ್ಲೇ ಆಲಿಮಟ್ಟಿಗೆ ಶಿಫ್ಟ್ ಮಾಡಿದ್ದೀವಿ ಅಂತೇಳಿ ಹೈಕೋರ್ಟಿಗೆ ಸುಳ್ಳು ಮಾಹಿತಿಯನ್ನು ನಿಮ್ಮ ಕೃಷ್ಣಾ ಭಾಗ್ಯ ಜಲಾಶಯ ನಿಗಮ ಅಧಿಕಾರಿಗಳು ಹೈಕೋರ್ಟಿಗೆ ಸುಳ್ಳು ದಾಖಲೆಯನ್ನು ಸಲ್ಲಿಸಿದ್ದಾರೆ. ಆಲಿಮಟ್ಟಿಗೆ ಹೋಗಿದ್ದೀವಿ ಅಂತೇಳಿ ಅದು ಹೈಕೋರ್ಟ್ ಡಾಕ್ಯುಮೆಂಟ್ಸ್ ತಂದಿದ್ದೀನಿ ಸರ್, ನಮ್ಮ ಗಮನಕ್ಕೆ ಇದೇನೂ ಇಲ್ಲ ಅಂತೇಳಿ ಬರಲಿ ಅಂತೇಳಿ ಡಾಕ್ಯುಮೆಂಟ್ಸ್ ನಿಮ್ಮ ಕೈಲಿ ಕೊಡ್ತೀನಿ ಸರ್. ಕೋರ್ಟಿಗೆ ಅವ್ರು ರಿಟ್ ಪಿಟಿಷನ್ ಹಾಕಿದ್ದಾರೆ. ಕೋರ್ಟಿಗೆ ಸರ್ಕಾರ ಆಲ್ರೆಡಿ ಅದು ಆಲಮಟ್ಟಿಗೆ ಬಂದಿದೆ, ಆ ಕಚೇರಿ ಆಲಮಟ್ಟಿಯಲ್ಲಿ ಇದೆ ಅಂತ ಸುಳ್ಳು ದಾಖಲೆ ಕೊಟ್ಟಿದೆ, ಅಫಿಡವಿಟ್ ಸಲ್ಲಿಸಿದ್ದಾರೆ ಅಂತ ಹೇಳ್ತಾರೆ. ಇಲ್ಲ, ಅದು ನೋಡ್ತೀನಿ ನನಗೆ ಗೊತ್ತಿಲ್ಲ. ಅದು ಅತ್ಯಂತ ಹಿಂದುಳಿದ ಜಿಲ್ಲೆಯಿಂದ ಬಂದಿದ್ದೀವಿ, ಯಾದಗಿರಿ ಜಿಲ್ಲೆಯಿಂದ. ನೀವು ಸಚಿವ ಸಂಪುಟ 1 ಮತ್ತು 5,000 ಕೋಟಿ ಘೋಷಣೆ ಮಾಡಿದ್ದು ಕೋಟಿ ನಮಸ್ಕಾರಗಳು. ಆದ್ರೆ 40 ವರ್ಷಗಳ ಕಳೆದೋಗಿದೆ ನಮ್ಮ ಸ್ವತಂತ್ರ ಸಿಕ್ಕು. ಯಾದಗಿರಿ ಜಿಲ್ಲೆಯಲ್ಲಿ ಒಂದು ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ, ಒಂದು ವಿಶ್ವವಿದ್ಯಾಲಯ ಇಲ್ಲ. ಕಾರಣ ಅಂದ್ರೆ ಕೂಲಿ ಕಾರ್ಮಿಕರದು ಗೂಳೆ ಹೋಗುವಂಥದ್ದು ಹೆಚ್ಚಿಗೆ ಆಗಿದೆ. ಯಾದಗಿರಿ ಗುಲ್ಬರ್ಗದಲ್ಲಿತ್ತು, ಹೊಸ ಜಿಲ್ಲೆ ಆಗಿದೆ, ಗೊತ್ತಾಯ್ತಾ. 371J ಆಗಿ 10 ವರ್ಷ ಆಗಿದೆ. ಈ ವರ್ಷದಿಂದ ಹೆಚ್ಚು ಹಣ ಖರ್ಚು ಮಾಡ್ತಾ ಇದ್ದೀವಿ. ಯಾದಗಿರಿನಲ್ಲಿರ್ತಕ್ಕಂಥ 4 ಕ್ಷೇತ್ರಗಳಿದಾವಲ್ಲ, ಅಲ್ಲಿ MLAಗಳಿಗೂ ಕೂಡ ಶಿಕ್ಷಣಕ್ಕೆ, ಹೆಲ್ತ್ಗೆ ಮತ್ತು ಡೆವಲಪ್ಮೆಂಟಿಗೆ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಕೆಲಕ್ಕೂ ಕೂಡ ದುಡ್ಡು ಕೊಟ್ಟಿದ್ದೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ಒಂದು ಯೂನಿವರ್ಸಿಟಿ ಬೇಕು ಯಾದಗಿರಿಗೆ ಅಂತ ಅವರ ಒಂದು ಬೇಡಿಕೆ. ಗೋವಿಂದರಾವ್ ಅವರು ಏನು ಶಿಫಾರಸು ಮಾಡ್ತಾರೆ ಅದ್ರ ಮೇಲೆ ತೀರ್ಮಾನ ಮಾಡ್ತಾರೆ. ಸರ್, ನಾನು ರಾಣಿಬೆನ್ನೂರಿಂದ ಬಂದಿದ್ದು. ನನ್ನ ಪ್ರಶ್ನೆ ಏನಪ್ಪಾ ಅಂದ್ರೆ, ನಮ್ಮ ಉತ್ತರ ಕರ್ನಾಟಕದಲ್ಲಿ ಏನಾಗಿದೆ ಅಂದ್ರೆ MLA MPಗಳು MLAಗಳನ್ನ ಮತ್ತೆ ಮಿನಿಸ್ಟರ್ಗಳನ್ನ ಹಿಡಿಬೇಕಂದ್ರೆ ತುಂಬಾ ಕಷ್ಟ ಆಗಿದೆ. ಆದ್ರೆ ಸಿದ್ದರಾಮಯ್ಯ ಸಾಹೇಬರು ದಕ್ಷ ಮತ್ತು ಅವರು ಏನಾದರೂ ಒಂದು ಆರ್ಡರ್ ಮಾಡಿದ್ರೆ ಅದು ಅಸ್ತಿತ್ವಕ್ಕೆ ಬರುತ್ತೆ ಅನ್ನೋದು ಅದೊಂದು ನಂಬಿಕೆ ಮತ್ತು ಅದು ಆಗಿದೆ. ಹಾಗಾಗಿ ವಾರಕ್ಕೆ ಒಂದು 2-3 ದಿನ ಮಿನಿಸ್ಟ್ರು ಮತ್ತು MLAಗಳು ಆಯಾ ಕ್ಷೇತ್ರದಲ್ಲಿ ಇದ್ದು ಜನಗಳ ಒಂದು ಸವಾಲುಗಳನ್ನ ಆಲಿಸುವಂತ ಒಂದು ಯೋಜನೆಯನ್ನ ತಾವು ತಂದು ಕೊಡಬೇಕು ನಮ್ಮ ಉತ್ತರ ಕರ್ನಾಟಕಕ್ಕೆ ಅನ್ನೋದು ಒಂದು. ಇನ್ನೊಂದು, ಜನತಾ ದರ್ಶನ ಏನ್ ಮಾಡ್ತೀರಿ, ಇದು ಬೆಂಗಳೂರಲ್ಲಿ ಮಾತ್ರ ಮಾಡ್ತೀರಿ CM ಸಾಹೇಬ್ರೆ, ಇಲ್ಲಿ ಮಿನಿಸ್ಟರ್ಗಳು ಮಾತ್ರ ಮಾಡ್ತಾರೆ. ನೀವು ಸಹ ನಮ್ಮ ಉತ್ತರ ಕರ್ನಾಟಕದಲ್ಲಿ 1-2 ಬಾರಿ ಜನತಾ ದರ್ಶನವನ್ನು ಮಾಡಿ, ಹಲವಾರು ಸಮಸ್ಯೆಗಳಿದೆ. ನೀವು ಹೇಳೋದು ಸರಿಯಾಗಿದೆ, ನಿಮ್ಮ ಪ್ರಶ್ನೆನೂ ಕೂಡ ಸರಿಯಾಗಿದೆ. ಜನತಾ ದರ್ಶನ ಬರೀ ಬೆಂಗಳೂರಿನಲ್ಲೇ ಮಾಡಬೇಡಿ, ಹೈದರಾಬಾದ್ ಕರ್ನಾಟಕದಲ್ಲೂ ಮಾಡಬೇಕು, ಮತ್ತು ಕರಾವಳಿ ಪ್ರದೇಶದಲ್ಲೂ ಮಾಡಬೇಕು, ಮುಂಬೈ ಕರ್ನಾಟಕದಲ್ಲೂ ಮಾಡಬೇಕು ಅಂತಕ್ಕಂಥ ಸರಿಯಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಅವುಗಳನ್ನೆಲ್ಲ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೇನೆ. ನೀವು ಸರ್, ಒಂದ್ ನಿಮಿಷ ದಯಮಾಡಿ ಪ್ಲೀಸ್ ಸರ್, ದಯಮಾಡಿ ಕೂತ್ಕೊಳ್ಳಿ ಸರ್, ದಯಮಾಡಿ ಒಂದ್ ನಿಮಿಷ ಕೂತ್ಕೊಳ್ಳಿ. ಎಲ್ಲರೂ ಕೂತ್ಕೊಳ್ಳಿ. ನೀರಾವರಿ ವಿಷಯ ಬಂದಾಗ ಮಾದಾಯಿ ಬಗ್ಗೆ ಜನಗಳು ಕೇಳ್ತಾ ಇದ್ದಾರೆ. ಮಹದಾಯಿ ಯೋಜನೆ ಬಗ್ಗೆ ಇವತ್ತು ಅದು ಇತ್ಯರ್ಥ ಆಗಿದೆ. ಮಹದಾಯಿ ಯೋಜನೆ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಇತ್ಯರ್ಥ ಆಗಿದೆ. ಗೋವಾಕ್ಕೆ ಎಷ್ಟು ನೀರು ಹೋಗ್ಬೇಕು, ಮಹಾರಾಷ್ಟ್ರಕ್ಕೆ ಎಷ್ಟು ನೀರು ಹೋಗ್ಬೇಕು, ಕರ್ನಾಟಕಕ್ಕೆ ಎಷ್ಟು ನೀರು ಬರಬೇಕು. ಅದು ಕುಡಿಯೋ ಯೋಜನೆ, ಸರಿ, ಕುಡಿಯೋ ನೀರಿನ ಯೋಜನೆ, ಅದು ನೀರಾವರಿ ಮಾಡಲಿಕ್ಕೆ ಯೋಜನೆ ಅಲ್ಲ. ಕುಡಿಯೋ ನೀರು ಯೋಜನೆಗೆ ಎನ್ವೈರ್ಮೆಂಟಲ್ ಕ್ಲಿಯರೆನ್ಸ್ ಬೇಕು. ಹೌದು, ಎನ್ವೈರ್ಮೆಂಟಲ್ ಕ್ಲಿಯರೆನ್ಸ್ ಕೊಡ್ತಕ್ಕಂಥವ್ರು ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರ ಎನ್ವೈರ್ಮೆಂಟಲ್ ಕ್ಲಿಯರೆನ್ಸ್ ಕೊಟ್ಟ ತಕ್ಷಣವೇ ನಾವು ಆ ಕೆಲಸನ ಪ್ರಾರಂಭ ಮಾಡಲಿಕ್ಕೆ ರೆಡಿ ಇದ್ದೀವಿ. ಕರ್ನಾಟಕ ಸರ್ಕಾರ, ಇಂದಿನ ಸರ್ಕಾರದವರು ನಾವು ಅಧಿಕಾರಕ್ಕೆ ಬಂದ ತಕ್ಷಣವೇ ನೀರಾವರಿ ಮಹದಾಯಿ ಯೋಜನೆಯನ್ನು ಕ್ಲಿಯರ್ ಮಾಡಿ ನೀರು ಕೊಡ್ತೀವಿ ಅಂತೇಳಿ, ಕುಡಿಯೋ ನೀರು ಕೊಡ್ತೀವಿ ಅಂತೇಳಿ ರಕ್ತದಲ್ಲಿ ಬರ್ಕೊಡ್ತೀವಿ ಅಂತ ಹೇಳಿದ್ರು ಮಾಡಲಿಲ್ಲ. ಈಗಲೂ ಕೂಡ ನಾನು ಮನವಿ ಮಾಡ್ತೀನಿ, ಎಲ್ಲ MPಗಳಲ್ಲಿ ಮತ್ತು ಕೇಂದ್ರ ಸರ್ಕಾರದಲ್ಲಿ ಕೆಲಸ ಮಾಡ್ತಕ್ಕಂಥ ಕರ್ನಾಟಕದ ಮಂತ್ರಿಗಳಿಗೆ ಮನವಿ ಮಾಡ್ತೀನಿ, ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಕೊಡಿ, ನಾವು ಕೂಡಲೇ ಪ್ರಾರಂಭ ಮಾಡ್ತೀವಿ. ನಾನು ಬಾಗಲಕೋಟೆ ಜಿಲ್ಲೆಯಿಂದ ಬಂದಿನಿ, ಬಿಳಿಗಿ ತಾಲೂಕಿಂದ ಬಂದಿನಿ. ಕೃಷ್ಣಾ ಮೇಲ್ದಂಡೆ ಯೋಜನೆ ಬಾಧಿತ ಸಂತ್ರಸ್ತರ ಹೋರಾಟ ಅಹೋರಾತ್ರಿ ಧರಣಿ ನಡೀತಾ ಇದೆ.
ದಯವಿಟ್ಟು ನೀವು ಬಿಜಾಪುರದೊಳಗ ನೀವೇನು ಕೃಷ್ಣನರಿಗೆ ಮತ್ತೇನು ಕಾರ್ಯಕ್ರಮ ಮಾಡಿದ್ರಿ, ಚುನಾವಣೆ ಒಳಗೆ ನೀವೇನು ಮಾತು ಕೊಟ್ಟಿದ್ರಿ, ಆ ಪ್ರಕಾರ ಸನ್ಮಾನ್ಯ ಮುಖ್ಯಮಂತ್ರಿ ಸಾಹೇಬರು ಇವತ್ತ ನಿಮಗೆ ಏನಾದ್ರೂ ನಮ್ಮ ಯಾರು ಕನಿಕರ್ ಇತ್ತಂದ್ರ, ಕಾಳಜಿ ಇತ್ತಂದ್ರ ದಯವಿಟ್ಟು ಮುಖ್ಯಮಂತ್ರಿಗಳು ನಿಮ್ಮ ಪಾದ ಮುಟ್ಟಿ ಹೇಳ್ತೀನಿ, ಕೃಷ್ಣಾ ಕಣಿವೆ ಸಮಸ್ಯೆ ಬಗೆಹರಿಸಿ ಇವತ್ತು ದಯವಿಟ್ಟು ಬಗೆಹರಿಸಿ. ಅದ್ರ ಜೊತೆಗೆ ಕೃಷ್ಣಾ ಕಣಿವೆಯಲ್ಲಿ ಮುಳುಗಿರ್ತಕ್ಕಂಥ ಸಂತ್ರಸ್ತರ ಮಕ್ಕಳಿಗೆ ಈ ಹಿಂದ ಮೀಸಲಾತಿಯನ್ನು ಕೊಟ್ಟಿದ್ರಿ, ಉದ್ಯೋಗದೊಳಗಿರ್ಬೋದು, ಶಿಕ್ಷಣದೊಳಗಿರ್ಬೋದು, ಅದನ್ನು ಸಂಪೂರ್ಣವಾದಂತ ಮೀಸಲಾತಿಯನ್ನು ತೆಗೆದು ಹಾಕಿರಿ. ಅದರ ಬಗ್ಗೆನೂ ಒಂದು ನಿರ್ಣಯ ತಗೋರಿ, ಅದಕ್ಕೊಂದು ಪರಿಹಾರ ಕೊಡಿ ಅಂತ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೇವೆ. ಈಗ ಇವತ್ತು ನಾನು ಈಗಾಗಲೇ ಉತ್ತರ ಕೊಟ್ಟಿದ್ದೀನಿ. ಅಪ್ಪರ್ ಕೃಷ್ಣ ಬಗ್ಗೆ ಅಲ್ಲಿ ಚಳವಳಿ ಮಾಡ್ತಾ ಇರೋ ರೈತರನ್ನೆಲ್ಲ ಇವತ್ತು ಅನೇಕ ಜನ ಮುಖಂಡರುಗಳನ್ನ ಮೀಟಿಂಗ್ ಕರೆದಿದ್ದೀನಿ, ಆ ಭಾಗದ MLAಗಳನ್ನು ಮೀಟಿಂಗ್ ಕರೆದಿದ್ದೀನಿ. ಇವತ್ತು ಚರ್ಚೆ ಮಾಡಿ ಇದಕ್ಕೆ ಒಂದು ಪರಿಹಾರವನ್ನು ಕೊಡ್ತಕ್ಕಂಥ ನಮ್ಮ ತಿಮ್ಮಾಪುರ್ ಅವರು ಒತ್ತಾಯದ ಮೇಲೆಗೆ ಮೀಟಿಂಗ್ ಕರೆದಿದ್ದೀನಿ. ಕೂಡಲೇ ಅದನ್ನು ಇವತ್ತು ಚರ್ಚೆ ಮಾಡಿ ಅದಕ್ಕೆ ಒಂದು ಪರಿಹಾರ ಹುಡುಕ್ತಕ್ಕಂಥ ಕೆಲಸ ಮಾಡ್ತೀನಿ. ದಯವಿಟ್ಟು ಕುಳಿತುಕೊಳ್ಳಿ. ದಯವಿಟ್ಟು ಇಷ್ಟು ಜನ ನಿಮ್ಗಾಗಿ ಉತ್ತರ ಕೇಳ್ತಾ ಇದ್ದಾರೆ, ಇಷ್ಟು ಜನ ನಿಮ್ಮನ್ನು ಉತ್ತರ ಮಾಡಿ ಕೂತ್ಕೊಳ್ಳಿ ಪ್ಲೀಸ್. ನಾವು ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅಂತ ತಾರತಮ್ಯ ಮಾಡಲ್ಲ. ಉತ್ತರ ಕರ್ನಾಟಕದ ಜನರಿಗೂ ಕೂಡ ಸಾಮಾಜಿಕ ನ್ಯಾಯ ಸಿಕ್ಕಬೇಕು, ಅವ್ರ ಭಾಗನೂ ಕೂಡ ಅಭಿವೃದ್ಧಿ ಆಗಬೇಕು. ನಾವು ಇಡೀ ರಾಜ್ಯವನ್ನ ಸರ್ವತೋಮುಖವಾಗಿ ಅಭಿವೃದ್ಧಿ ಮಾಡ್ತಕ್ಕಂಥದ್ರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು, ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಅದರಿಂದ ಈ ತಾರತಮ್ಯ ಹೋಗ್ಲಾಡಿಸ್ಲಿಕ್ಕೋಸ್ಕರನೇ ಗೋವಿಂದರಾವ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಮಾಡಿರ್ತಕ್ಕಂಥದ್ದು. ಈ ಸಮಿತಿ ವರದಿ ಕೊಟ್ಟ ತಕ್ಷಣ ಎಲ್ಲೆಲ್ಲಿ ಯಾವ್ಯಾವ ತಾಲೂಕುಗಳಲ್ಲಿ, ಅದು ಉತ್ತರ ಕರ್ನಾಟಕ ಇರ್ಬೋದು, ದಕ್ಷಿಣ ಕರ್ನಾಟಕ ಇರ್ಬೋದು, ಅಥವಾ ಮುಂಬೈ ಕರ್ನಾಟಕ ಇರ್ಬೋದು, ಕೋಸ್ಟಲ್ ಏರಿಯಾ ಇರ್ಬೋದು, ಈ ಭಾಗಗಳಲ್ಲಿ ಹಿಂದುಳಿದಿರ್ತಕ್ಕಂಥ ತಾಲೂಕುಗಳಿಗೆ ಹೆಚ್ಚು ಒತ್ತು ಕೊಟ್ಟು ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಭಾಗ್ಯಗಳ ಒಂದು ನಿಮಿಷ ಸರ್, ನಿಮ್ಮ ಭಾಗ್ಯ ಯೋಜನೆಯಿಂದ ದುಡ್ಡು ಅವರು ಒಟ್ಟು ಮಾಡಿಬಿಟ್ಟು ನಿಮ್ಗೆ ಈ ತಾಯಿ ಒಬ್ಬಟ್ಟು ಮಾಡಿ ರಾಯಬಾಗ್ ತಾಲೂಕಲ್ವೇನಮ್ಮ, ರಾಯಬಾಗ್ ತಾಲೂಕಿನವರು. ಕರ್ನಾಟಕ ರಾಜ್ಯದಿಂದ ದೃಷ್ಟಿಯಾಗಿದೆ. ನಾನೇ ಮಠದಿಂದ ಒಂದು ಲೈಬ್ರರಿಯನ್ನ ಓಪನ್ ಮಾಡಿದ್ದಾರೆ ಸರ್. ಆತ್ಮೀಯ ಬಂಧುಗಳೇ, ನೀವೆಲ್ಲರೂ ಕೂಡ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ರಿ. ಇಷ್ಟೋ ತನಕ ಕೂಡ ಸುಮಾರು 1.5 ತಾಸು ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಜೊತೆಗಿದ್ರು, ನಿಮ್ಮ ಜೊತೆಗಿದ್ರು, ನಿಮ್ಮೆಲ್ಲರ ಪ್ರಶ್ನೆಗಳಿಗೆ ಉತ್ತರಿಸಿದ್ರು. ಹಲವು ಪ್ರಶ್ನೆಗಳಿಗೆ ನೇರವಾಗಿ ಉತ್ತರವನ್ನ ಕಂಡುಕೊಳ್ಳುವಂತಹ ಪ್ರಯತ್ನ ಪವರ್ ಟಿವಿ ಈ ಮುಖಾಂತರ ಮಾಡಿದೆ. ಮತ್ತೊಮ್ಮೆ ನಾವು ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ, ಕೊಟ್ಟಿರುವಂತಹ ಎಲ್ಲ ಉತ್ತರಗಳು ಮತ್ತು ಆಶೋತ್ತರಗಳು ಏನ್ ಕೊಟ್ಟಿದ್ದಾರೆ ಅದನ್ನ ನೆರವೇರಿಸಿಕೊಡ್ತಾರೆ. ಈ ಉತ್ತರ ಕರ್ನಾಟಕ ಭಾಗದ ಸರ್ವತೋಮುಖ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ ಶ್ರಮಿಸುತ್ತೆ ಅಂತ ಭಾವಿಸ್ತಾ ಅವರಿಗೆ ಪವರ್ ಟಿವಿಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ.